ನಂದು ಲೈಫ್ ಸ್ಟೋರಿನ ಹೇಳ್ಬೇಕು ನಿಮ್ಮ ಹತ್ರ ಏನಾದ್ರು ಒಂದ್ ಸಜೆಷನ್ ಪಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ. ಖಂಡಿತ. ಆಮೇಲೆ ನನ್ನ ಒಂದು ಸ್ಟೋರಿ ಕೇಳಿ ಇನ್ನೊಬ್ರು ಬದ್ಲಾಗ್ಬೇಕು ದಟ್ಸ್ ಗ್ರೇಟ್ ಅಂತ ನಾನು ಆ ಒಂದು ಉದ್ದೇಶ ನನಗೆ ಬಹಳ ಐತಿ. ಅದು ಮಹದ್ ಉದ್ದೇಶ, ನಿಜ. ಖಂಡಿತ. ಯಾಕಂದ್ರೆ ನನ್ನ ಲೈಫ್ ಅಲ್ಲಿ ನಾನು ಅನುಭವಿಸಿದ್ದು, ನಾ ಮಾಡಿದ ತಪ್ಪುಗಳು ಇನ್ನೊಬ್ರು ಮಾಡಬಾರ್ದು. ಅಕಸ್ಮಾತ್ ಮಾಡ್ತಾ ಇದ್ರೆ ಇವರು ಹಿಂಗ್ ತಪ್ಪು ಮಾಡಿದ್ದಕ್ಕೆ ಹಿಂಗ ಆಗಿದೆ, ಸೊ ನಾವ್ ಆತರ ಮಾಡಬಾರ್ದು ಅಂತ ಅವ್ರಿಗೆ ಅನಿಸ್ಬೇಕು. ಅನಿಸಿ ಅವರು ಬದ್ಲಾಗ್ಬೇಕು. ನಿಮ್ಮ ಮಾತು ಕೇಳಿ ಆ ವಿಡಿಯೋಗಳು ನೋಡಿದವರು ಆ ಉದ್ದೇಶಕ್ಕೆ. ಹೌದಲ್ಲ ಗುರುಗಳೇ? ಅವಶ್ಯವಾಗಿ. ಏನಾಯ್ತು ಗುರುಗಳೇ? ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಹೊನ್ನಾಳಿಲಿ. ಎಲ್ಲಿ? ಹೊನ್ನಾಳಿ, ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕು. ಆಮೇಲೆ ನಾನು ಸ್ವಲ್ಪ ಜಗಳ ಮಾಡ್ಕೊಂಡ್ಬಿಟ್ಟೆ ಗುರುಗಳೇ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ. ಅಲ್ಲ, ನೀವು ಎಷ್ಟು ಜನ ಮಕ್ಕಳು ತಂದೆ ತಾಯಿಗೆ? ಗುರುಗಳೇ ನಾ ಒಬ್ಬನೇ ಮಗ. ಒಬ್ಬರೇ ಮಗನಾ? ಹಾ ಗುರುಗಳೇ. ತಂದೆ ತಾಯಿ ಜೊತೆ ಜಗಳ ಮಾಡ್ಕೊಂಡ್ಬಿಟ್ರ? ಯಾಕೆ ಅಂತಂದ್ರೆ ಗುರುಗಳೇ, ನಾನು ಸ್ವಲ್ಪ ಡ್ರಿಂಕ್ ಚಟಕ್ ಬಿದ್ಬಿಟ್ಟೆ. ಯಾವ ವಯಸ್ಸಲ್ಲಿ? ನಾನು ಅವಾಗ ಅಂತಂದ್ರೆ ಗುರುಗಳೇ ಒಂದು 22 ಇರ್ಬೋದು. 22ನೇ ವಯಸ್ಸಲ್ಲಿ ಎಣ್ಣೆ ಚಟ ಇತ್ತ? ಅಲ್ಲ, ಫ್ರೆಂಡ್ಸ್ ಜೊತೆ ಸೇರಿ ಅಲ್ಲ, ಕಲ್ತ್ಕೊಂಡೆ. ಎಣ್ಣೆ ಚಟನೆ? ಹೌದು. ಫ್ರೆಂಡ್ಸ್ ಎಲ್ಲ ಎಲ್ಲಿ ಸೇರ್ತಿದ್ರಿ? ಗುರುಗಳೇ ಸ್ಕೂಲಲ್ಲೇ ಇದ್ರು. ಅದು ರೆಸಿಡೆನ್ಸಿಯಲ್ ಸ್ಕೂಲು. ಅಂದ್ರೆ ನೀವು ಹಾಸ್ಟೆಲ್ ಓದಿದ್ದ? ಇಲ್ಲ. ಅಲ್ಲ, ಅಂದ್ರೆ ನಾನು ವರ್ಕ್ ಮಾಡ್ತಿದ್ದಲ್ಲ ಗುರುಗಳೇ. ಅಲ್ಲ, ಒಂದ್ ನಿಮಿಷ. ಈಗ ನೀವು ಕಾಲೇಜ್ ಹಂತದಲ್ಲೇ ಕುಡಿಯೋದು ಕಲ್ತಿದ್ದ? ಇಲ್ಲ. ನಾನು ವರ್ಕ್ ಮಾಡ್ಬೇಕಾದ್ರೆ ನಾನು ಕುಡಿಯೋದ್ ಕಲ್ತಿದ್ದು. ಅಂದ್ರೆ ನಾನು ಓದ್ಬೇಕಾದ್ರೆ ಏನು ಕುಡಿತಿದ್ದಿಲ್ಲ. 22 ವಯಸ್ಸಿನಷ್ಟೊತ್ತಿಗೆ ನೀವು ವರ್ಕ್ ಮಾಡ್ತಿದ್ರಾ? ಹಾ. ಏನ್ ವರ್ಕ್ ಮಾಡ್ತಿದ್ರಿ ಅಲ್ಲಿ? CS ಅಂದ್ರೆ ಬೇರೆ ಒಂದು ಏನೋ ಮಾಡ್ತಿದ್ನಿ ಅಂತ ಹೇಳಿದ್ರಲ್ಲ, ಅದು ಟೀಚರ್ ಆಗಿ ಮಾಡ್ತಿದ್ದೆ ಅಂದ್ರಲ್ಲ? ಹೌದು. ನಾನು ಬೇರೆ ವರ್ಕ್ ಮಾಡ್ತಾ ಇದ್ದೆ. ಹಂಗೆ ವರ್ಕ್ ಮಾಡ್ಕೊಂತ ನಾನು ಬೇರೆ ಸುಮ್ನೆ ಬೇರೆ ಇದನ್ನ ಕಲ್ತ್ಕೊಂಡು, ಅಂದ್ರೆ ಅಲ್ಲಿ ಬೇರೆ ವರ್ಕ್ ಮಾಡ್ಕೋತಾನೆ ನಾನು ಬೇರೆ ಕಡೆ ಓದ್ಕೊಂತ ನಾನು ಅಲ್ಲಿ CS ಆಗಿ ವರ್ಕ್ ಮಾಡಿದ್ದು. ಸೊ ಅಲ್ಲಿ ನಿಮ್ ಜೊತೆ ಆತರ ಫ್ರೆಂಡ್ಸ್ ಇದ್ರು ಸುಮಾರು ಅಕೌಂಟೆಂಟ್. ಅಂದ್ರೆ ನಿಮ್ ತರ ಅಲ್ಲಿ ವರ್ಕ್ ಮಾಡ್ತಿದ್ದವ್ರೆ? ಹೌದು ಗುರುಗಳೇ, ಅವ್ರಿದ್ರು. ಸೊ ಅಲ್ಲಿ ಏನಾಯ್ತು, ಏನೋ ಆಗಲ್ಲ ಆತರ ಈ ತರ ಸ್ವಲ್ಪ ಮಾತಾಡಿ ಮೋಟಿವೇಟ್ ಮಾಡಿ ಬಿಡು ಏನಾಗುತ್ತೆ ಅಂತ ನಾನು ಸ್ವಲ್ಪ ಶುರು ಮಾಡಿದೆ ಗುರುಗಳೇ. ಅಲ್ಲಿಂದ ನನ್ನ ಲೈಫ್ ಹಾಳಾಗೋಯ್ತು. ಅದು ಒಂಥರ ಅಡಿಕ್ಟ್ ಆಗ್ಬಿಡ್ತು ಗುರುಗಳೇ. ಫುಲ್ ಅಡಿಕ್ಟ್ ಆಗ್ಬಿಡ್ತು. ಹಾಗಾಗಿ ನಾನು ಶಾಲೆಯಿಂದ ಹೊರಪಟ್ಟೆ. ನೀವು ಆ ಕಾರಣಕ್ಕೆ? ಹೌದು. ಮ್ಯಾನೇಜ್ಮೆಂಟ್ ಅವರು ಏನ್ ಮಾಡಿದ್ರು, ಇಲ್ಲಪ್ಪ ಆಗಲ್ಲ, ಪ್ಲೀಸ್ ನೀವು ರಿಲೀವ್ ಮಾಡ್ಕೊಳ್ಳಿ, ಆತರ ನಾನು ಹೊರಪಟ್ಟೆ ಅಲ್ಲಿಂದ. ಬಟ್ ನಿಮ್ಮ ಚಟ ಅವ್ರಿಗೆ ಗೊತ್ತಾಯ್ತು? ಹೌದು ಗುರುಗಳೇ. ಅಲ್ಲ, ಅವ್ರಿಗೆ ಹೇಗ್ ಗೊತ್ತಾಯ್ತು? ಸ್ಟೂಡೆಂಟ್ಸ್ ಎಲ್ಲ ಹೇಳಿದ್ರು. ಕುಡ್ಕೊಂಡೆ ಹೋಯ್ತಿದ್ರಾ? ಅಲ್ಲ ಗುರುಗಳೇ, ಅಲ್ಲಿ ರೆಸಿಡೆನ್ಸಿ ಅಲ್ಲ ಗುರುಗಳೇ ಅದು. ಗುರುಗಳೇ, ಒಂದೇ ಒಂದು ಕಾಲ್ ರಿಸೀವ್ ಮಾಡ್ಬೋದಾ? ತುಂಬಾ ಕಾಲ್ ಬರ್ತಾ ಇದೆ. ಬೇಗ. ಓಕೆ. ಅಲ್ಲಿ ರೆಸಿಡೆನ್ಸಿಯಲ್ಲಿ ಇತ್ತಲ್ಲ ಗುರುಗಳೇ, ಟೀಚರ್ಸ್ಗೂ ಇತ್ತು, ಸ್ಟೂಡೆಂಟ್ಗಳಿಗೂ ಇತ್ತು. ಸೊ ಹಂಗಾಗಿ ಅಲ್ಲಿ ಅದು ಕಲ್ತು ಬಿಟ್ಟೆ. ಆಮೇಲೆ ಸ್ಟೂಡೆಂಟ್ಗಳಿಗೆ ಗೊತ್ತಾಗ್ಬಿಡ್ತು ಗುರುಗಳೇ. ಸೊ ಅವರು ತುಂಬಾ ಎಲ್ಲ ಮ್ಯಾನೇಜ್ಮೆಂಟಿಗೆಲ್ಲ ಕಂಪ್ಲೇಂಟ್ ಮಾಡ್ಬಿಟ್ರು ಗುರುಗಳೇ. ಒಂದ್ 2 ನಿಮಿಷ ಗುರುಗಳೇ, 2 ನಿಮಿಷನೂ ಇಲ್ಲ, 1 ಸೆಕೆಂಡ್ ಪ್ಲೀಸ್. ಅಂದ್ರೆ ಈ ಕರೆ ಕಟ್ ಆಗುತ್ತಾ ಈಗ? ಇಲ್ಲ ಗುರುಗಳೇ, ಈಗ ನೀವ್ ಆ ಕರೆ ಎತ್ತಿದ್ರೆ ಈ ಕರೆ ಕಟ್ ಆಗುತ್ತಾ? ಬೇಡ ಗುರುಗಳೇ, ಅದು ಮತ್ತೆ ಸಿಗಲ್ಲ. ಅದಕ್ಕೆ ಹೇಳ್ತಾ ಇದ್ದೆ, ಮಾತಾಡಿ, ಬೇಗ ಮಾತಾಡಿ. ಸರಿ ಗುರುಗಳೇ. ಐ ಮೀನ್ ಇಲ್ಲಲ್ಲ ಪಾಪ ಅವ್ರದ್ದು ಮಾತಾಡಿ. ಅಲ್ಲಿ ಯಾರು ಮಾಡ್ತಿದ್ದಾರೆ ಅಂದ್ರಲ್ಲ, ಅವ್ರದ್ದೇ ಮಾತಾಡಿ ಒಂದು.
ಅಲ್ಲ ಗುರುಗಳೇ, ಈ ನಿಮ್ ಕರೆ ಕಟ್ಟಾದ್ರೆ ಅದೇ ನನ್ನ ಪ್ರಕಾರ ಕಟ್ಟಾಗುತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ಬೇಡ ಗುರುಗಳೇ, ನಾನ್ ನಿಮ್ ಜೊತೆ ಮಾತಾಡ್ಬೇಕು. ಆಯ್ತು ಹೇಳಿ. ಆಮೇಲೆ ಹಂಗಾಯ್ತು ಗುರುಗಳೇ. ಹ್ಮ್ ಆಮೇಲೆ ಸ್ಟೂಡೆಂಟ್ಸ್ ಎಲ್ಲ ಸರ್ ಕುಡ್ಕೊಂಡ್ ಬರ್ತಿದಾರೆ, ಆ ತರ ಈ ತರ ಎಲ್ಲ ನ್ಯೂಸ್ ಬಂತು ಗುರುಗಳೇ. ಹ್ಮ್ ಮ್ಯಾನೇಜ್ಮೆಂಟಿಗೆ ಗೊತ್ತಾಯ್ತು. ಹ್ಮ್ ಗೊತ್ತಾದ್ಮೇಲೆ ನೀವಾಗಿ ನೀವು ರಿಲೀವ್ ಮಾಡ್ಕೊಂಡು ತುಂಬಾ ಒಳ್ಳೇದು ಅಂತ ಅಂದ್ರು. ಹ್ಮ್ ಓಕೆ ಸರ್, ನಾನೇ ರಿಲೀವ್ ಮಾಡ್ಕೊಂತೀನಿ ಬಿಡಿ ಸರ್ ಎಷ್ಟು ಅಂತ ವರ್ಷ ಆಗ ನಿಮಗೆ? ಗುರುಗಳೇ, ನನಗೆ ಅವಾಗ ನಾನ್ ರಿಲೀವ್ ಮಾಡ್ಕೊಂಡಾಗ ನನಗೆ 25 ಗುರುಗಳೇ, 25 ಇರ್ಬೋದು. ಓಕೆ. ಒಂದು 25 ಅಂತ ನಾನು ಕನ್ಸಿಡರ್ ಮಾಡ್ಕೊತಿದ್ದೀನಿ. ಸಂಬಳ ಎಷ್ಟು ಬರ್ತಿತ್ತು ಗುರುಗಳೇ? ಅಲ್ಲಿ ನನಗೆ ಕೊಡ್ತಾ ಇದ್ದಿದ್ದು ಅವಾಗ ಆ ಟೈಮಲ್ಲಿ ನನಗೆ ಒಂದು ಎಷ್ಟು ಅವೆಲ್ಲ ಸೇರ್ಕೊಂಡು ಒಂದು 14.5 ಓಕೆ ಕೊಡ್ತಾ ಇದ್ರು ಗುರುಗಳೇ. ಹೇಳಿ ಹೇಳಿ. ಆಮೇಲೆ ರಿಲೀವ್ ಮಾಡ್ಕೊಂಡೆ, ಬಂದೆ. ಬೇರೆ ಏನ್ ಮಾಡಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ಅದನ್ನ ಬಿಟ್ಟು ನನಗೇನು ಗೊತ್ತಿದ್ದಿಲ್ಲ ಗುರುಗಳೇ. ಓಕೆ. ಆಮೇಲೆ ಅಲ್ಲೇ ಊರಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾ ಇದ್ದೆ, ಡ್ರೈವಿಂಗ್ ಮಾಡ್ತಾ ಇದ್ದೆ. ಡ್ರೈವಿಂಗ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ, ಎಲ್ಲ ಮಾಡ್ಕೊಂಡೆ. ಬಟ್ ಅದು ನನಗೆ ಸಾಕಾಗ್ತಿಲ್ಲ ಅಂತ ಹೇಳಿ ಸ್ವಲ್ಪ ಇವೆಲ್ಲ ಕಲ್ಸ್ಬಿಟ್ರಲ್ಲ ಗುರುಗಳೇ ಚಟಗಳನ್ನ. ಸೊ ಅದಕ್ಕೆ ದಾಸ ಆಗ್ಬಿಟ್ಟೆ ನಾನು. ದಾಸ ಆಗ್ಬಿಟ್ಟು ಆಮೇಲೆ ಅಲ್ಲೂ ನನ್ಗೆ ಕೆಲ್ಸ ಸಿಗ್ಲಿಲ್ಲಂಗ ಆಗ್ಬಿಡ್ತು. ಡ್ರೈವಿಂಗ್ ನನ್ಗೆ ಫಸ್ಟ್ ಇಂದನೂ ಗೊತ್ತು, ಯಾಕಂದ್ರೆ ಹುಟ್ಟಾಗಿಂದನೂ ಮನೇಲಿ ಟ್ರ್ಯಾಕ್ಟರ್ಗಳು ಅವೆಲ್ಲ ಇತ್ತು ಅಪ್ಪಂದು. ಸೊ ಮಾಡ್ಕೊಂಡಿದ್ದೆ ಗುರುಗಳೇ. ಅದನ್ನು ನನ್ಗೆ ಕಸ್ಕೊಂಡ್ಬಿಟ್ರು. ಯಾರು? ಅಂದ್ರೆ ಡ್ರೈವಿಂಗ್ ಮಾಡಕ್ ಹೋಗ್ತಿದ್ನಲ್ಲ ಗುರುಗಳೇ, ಅವರು ನೀ ಬರ್ಬೇಡಪ್ಪ, ನೀನು ಡ್ರಿಂಕ್ಸ್ ಮಾಡ್ತೀಯ, ಹಾಗೆ ಹೀಗೆ, ಬೇಡಪ್ಪ, ನೀವು ಎಲ್ಲರೂ ತಗೊಂಡೋಗಿ ಗಾಡಿ ನಮ್ಮಂದು ಎಲ್ಲರೂ ಹಾಕ್ಬಿಟ್ರೆ ನಾನೇ ಮಾಡ್ಲಿ, ಬೇಡಪ್ಪ ನೀ ಬರ್ಬೇಡ. ಆಮೇಲೆ ಮನೇಲೂ ಸ್ವಲ್ಪ ಗಲಾಟೆ ಜಾಸ್ತಿ ಆಯ್ತು ಗುರುಗಳೇ. ಅಪ್ಪಾಜಿ ಅಮ್ಮಂದು ಸ್ವಲ್ಪ ಗಲಾಟೆ ಜಾಸ್ತಿ ಆದಾಗ ಇನ್ನೂ ಜಾಸ್ತಿ ಮಾಡಿದೆ ಗುರುಗಳೇ ನಾನು. ಜಾಸ್ತಿ ಮಾಡ್ಕೊಂಡು ಓವರ್ ಆಗ್ಬಿಡ್ತು. ಅದನ್ನ ಬಿಟ್ಟು ಅಜ್ಜಾಜಿ ಊರಿಗೆ ಬಂದೆ ಗುರುಗಳೇ. ಅಜ್ಜಾಜಿ ಊರಿಗೆ ಬಂದು ಇಲ್ಲಿದ್ದೆ. ಇಲ್ಲಿದ್ಕೊಂಡು ಏನಾರು ಮಾಡೋಣ, ಏನಾರು ಮಾಡ್ಕೊಳೋಣ ಅಂತ ಅನ್ಕೊಂಡು ಏನೋ ಮಾಡಕ್ ಹೋದೆ. ಇಲ್ಲೂ ಡ್ರೈವಿಂಗ್ ಮಾಡಕ್ಕೆ ಶುರು ಮಾಡಿದೆ ಗುರುಗಳೇ. ಇಲ್ಲಿ ಒಂದು 8 ವರ್ಷ ಮಾಡಿದೆ ಗುರುಗಳೇ. ಬಟ್ ಇಲ್ಲೂ ನನ್ಗೆ ಅದಲ್ಲ ಎಡಿಟ್ ಆಗಿತ್ತಲ್ಲ, ಬೇಗ ಮಾತಾಡ್ಬೇಕು. ಅದರಿಂದ ನನಗೆ ಇಲ್ಲೂ ಕೆಲಸ ಹೋಯ್ತು. ಸೊ ಹಂಗಾಗಿ ಇವಾಗ ಏನಿಲ್ಲ ಗುರುಗಳೇ. ಇವಾಗ್ಲೂ ಕುಡಿಯೋದು ರೂಢಿ ಇದೆಯಾ? ಹಾ ಗುರುಗಳೇ. ಎಷ್ಟು ದಿವಸಕ್ಕೊಮ್ಮೆ ಕುಡಿತೀರಾ ಗುರುಗಳೇ? ದಿನ ಕುಡಿತೀನಿ, ಡೈಲಿ. ಹಂಗಾರೆ ನಾನು ಎಷ್ಟು ದಿವಸಕ್ಕೆ ಅಂತ ಕೇಳಬಾರ್ದು, ದಿವಸದಲ್ಲಿ ಎಷ್ಟು ಸತಿ ಕುಡಿತೀರಾ ಅಂತ ಕೇಳಬೇಕು. ಮೂವತ್ತೆರಡು ವರ್ಷನ ಈಗ ನಿಮಗೆ? ಗುರುಗಳೇ ಹ್ಞೂ. ಮದುವೆ ಆಗಿಲ್ವಾ? ಇಲ್ಲ ಗುರುಗಳೇ. ಯಾಕಾಗ್ಲಿಲ್ಲ? ಗೊತ್ತಿಲ್ಲ ಗುರುಗಳೇ. ಗೊತ್ತಿಲ್ಲ ಅಂದ್ರೆ ನಮ್ಮಲ್ಲಿ ಹೆಣ್ಣು ಸಿಗೋದು ಕಮ್ಮಿ. ನಿಮ್ಮಲ್ಲಲ್ಲ, ನಮ್ಮಲ್ಲೂ ಅಷ್ಟೇ. ಗೊತ್ತಿಲ್ಲ ಗುರುಗಳೇ. ನಮ್ಮ ಹುಡುಕಿಲ್ವಾ ಮದುವೆ ಆಗ್ಲಿಕ್ಕೆ ಹೆಣ್ಣ?
ಗುರುಗಳೇ ಮನೇಲಿ ಏನೋ ಹುಡುಕಿದ್ರಂತೆ ಗೊತ್ತಿಲ್ಲ. ಹ್ಮ್ ಬಟ್ ಯಾವ್ದು ಸೆಟ್ ಆಗ್ತಿಲ್ಲ ಅಂತ ಅಂದ್ರು. ಹ್ಮ್ ಗೊತ್ತಿಲ್ಲ ಗುರುಗಳೇ. ಎಷ್ಟೊತ್ತಿಗೆ ಕುಡಿತೀರಾ? ಗುರುಗಳೇ ಹಿಂಗೆ ಅಂತಿಲ್ಲ, ಮನ್ಸಿಗ್ ಬೇಜಾರಾಯ್ತು ಅಂದ್ರೆ ಕುಡಿಬೇಕು ಅಂತ ಅನ್ಸ್ಬಿಡುತ್ತೆ. ಮನ್ಸಿಗೆ ಬೇಜಾರಾಯ್ತು ಅಂದ್ರೆ ಕುಡಿತೀರಾ? ಹಾ ಗುರುಗಳೇ, ಅನ್ಸತ್ತೆ. ಮನ್ಸಿಗೆ ಬೇಜಾರು ಯಾಕಾಗುತ್ತೆ? ಗುರುಗಳೇ ಯಾರಾದ್ರೂ ಈಗ ಮನೇಲಾದ್ರೂ ಆಯ್ತು ಏನಾದ್ರು ಬೇಜಾರ್ ಮಾಡ್ತಾರಲ್ಲ, ಅಂದ್ರೆ ಸ್ವಲ್ಪ ಜೋರಾಗಿ ಮಾತಾಡೋದು ಆತರ ಏನೋ ಮಾಡ್ತಾರ ನೋಡ್ರಿ. ಗುರುಗಳೇ ನೀವೇನಾದ್ರು ಬೇಜಾರಾದ್ರ? ಇಲ್ಲ. ಅಲ್ಲ ಗುರುಗಳೇ, ಕೇಳ್ದೆ. ಇದಪ್ಪ ಅಲ್ಲ, ಅದೇ ಬೇಜಾರು ಯಾಕಾಗುತ್ತೆ ಅಂದ್ರೆ ಕುಡಿಲಿಲ್ವಲ್ಲ, ಅದಕ್ಕೆ ಬೇಜಾರಾದ್ರೆ ಏನ್ ಮಾಡ್ತೀನಿ ಅಂದ್ರೆ ಕುಡಿತೀನಿ ಅಂದ್ರೆ ಅಲ್ವಾ? ಹೌದು. ಅದೇ ಬೇಜಾರು ಯಾಕಾಗುತ್ತೆ ಅಂದ್ರೆ ಕುಡಿಲ್ಲ ಅಂದ್ರೆ ಬೇಜಾರಾಗುತ್ತೆ, ಬೇಜಾರಾದ್ರೆ ಕುಡಿತೀನಿ. ಅದೇ ಇಲ್ಲೇ ಬೇಜಾರಾದಾಗೆಲ್ಲ ಕುಡಿಯೋ ಚಟ ಯಾವಾಗಿಂದ ರೂಢಿ ಮಾಡ್ಕೊಂಡಿದ್ದೀರಾ? ಈ ನಿಮಗೆ ಆರಂಭದಲ್ಲಿ ಕುಡಿಸಿದ್ರಲ್ಲ ಅವರೆಲ್ಲ ಈಗಲೂ ನಿಮ್ ಜೊತೆ ಅವರ? ಗುರುಗಳೇ ಹೆಂಗಾಗಿತ್ತು ಗೊತ್ತಾ ನಂದು? ನಾನು ಏನ್ ಖರ್ಚು ಮಾಡಿದೆ ನೋಡ್ರಿ ಅವ್ರಿಗೆ ಅಮೌಂಟ್. ಅವರಿಗೋಸ್ಕರ ನಾ ಖರ್ಚು ಮಾಡಿದೆ ಗುರುಗಳೇ. ಓಕೆ, ನನ್ಗೋಸ್ಕರ ಅವ್ರು ಏನು ಮಾಡೇ ಇಲ್ಲ. ಎಷ್ಟು ಖರ್ಚು ಮಾಡಿದ್ರಿ ಗುರುಗಳೇ? ಲೆಕ್ಕ ಇಲ್ಲ, ಲೆಕ್ಕನೇ ಇಲ್ಲ ಅದು. ಗುರುಗಳೇ ನಿಮ್ಗೆ ಏನ್ ಬರುತ್ತಲ್ಲ ಎಲ್ಲ ಕೊಡದೆ. ಕೊಡ್ತಾ ಇರೋದೆ. ಅದೇ ದುಡ್ಡು ನಿಮ್ಮ ಅಪ್ಪ ಅಮ್ಮಂಗೆ ಕೊಟ್ಬಿಟ್ಟಿದ್ರೆ? ಅಯ್ಯೋ ಗುರುಗಳೇ, ಅಪ್ಪಾಜಿ ಅಮ್ಮನಿಗೆ ನಾನು ಏನು ಕೊಟ್ಟೇ ಇಲ್ಲ ಗುರುಗಳೇ. ಕೊಟ್ಟಿದ್ರೆ ನಿಜವಾಗ್ಲೂ ನನ್ನ ಇವತ್ತು ನಾ ರಾಜ ಇದ್ದಂಗಿರ್ತಾ ಇದ್ದೆ ಗುರುಗಳೇ. ಕುಡಿಯೋದ್ರಿಂದ ಶಾಲೆಯಿಂದ ಅಥವಾ ಆ ಶಿಕ್ಷಣ ಸಂಸ್ಥೆಯಿಂದ ಹೊರಗಡೆ ಹಾಕಿದ್ರು, ಡ್ರೈವಿಂಗ್ ಜಾಗದಲ್ಲಿ ಅಲ್ಲಿಂದಲೂ ಹೊರಗಡೆ ಹಾಕಿದ್ರು. ಇನ್ನು ಮದುವೆ ಆದ್ರೆ ಅವಳು ಹೊರಗಡೆಗೆ ಹಾಕ್ತಾಳೆ. ಹೊರಗಡೆಗೆ ಹಾಕದೇ ಇರೋ ಜಾಗ ಒಂದೇ ಇರೋದು ನಿಮ್ಗಿನ್ನ. ಹೇಳಿ. ಈಗ ನೀವು ಕುಡ್ಕೊಂಡು ಹೋದ್ರು ಹೊರಗಡೆಗೆ ಹಾಕದೇ ಇರೋದು ಒಂದೇ ಜಾಗ. ಹೇಳಿ ಗುರುಗಳೇ. ಯಾವ್ದು ಹೇಳಿ? ಗೊತ್ತಿಲ್ಲ. ಬಾರು. ಹಂಗಾಗಿದೆ. ಅಲ್ಲ, ಈಗ ನನ್ಗೆ ಆಶ್ಚರ್ಯ, ನಿಮ್ಗೆ ಈಗಲಾದ್ರೂ ಅಯ್ಯೋ ನನ್ಗೆ ಇದರಿಂದ ಇಷ್ಟು ನಷ್ಟ ಅಥವಾ ಇಷ್ಟೊಂದು ಬದುಕು ಹಾಳಾಗುತ್ತೆ ಬಿಡಬೇಕು ಅನ್ನೋ ನನಗೆ ಅರ್ಥ ಆಗ್ತಿಲ್ಲ ಗುರುಗಳೇ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಿಡ್ಬೇಕು ಅಂತ ಅನ್ಸೇ ಇಲ್ವಾ? ಇಲ್ಲ, ಅಂದ್ರೆ ಹೆಂಗೆ ಗೊತ್ತಾ, ಅದು ನನ್ಗೆ ತಲೆಯಲ್ಲಿ ಬರ್ತಾ ಇಲ್ಲ. ಅದು ಇನ್ನೆಲ್ಲಿ ಬರ್ತಿದೆ ಗುರುಗಳೇ? ಅಮ್ಮನಿಗೆ ಬರೀ ಆಗೇನು ಇರೋರು ಮಗ 32 ವರ್ಷ ಆಯ್ತು, ಮದುವೆ ಆಗ್ತಿರು ಹೋಲಿ, ಆದ್ರೆ ಹಿಂಗ್ ಕುಡ್ಕೊಂಡು ಆರೋಗ್ಯ ಕೆಟ್ಟು ಇವಾಗ ಅಜ್ಜಿ ಮನೇಲಿ ಇದೀನಿ ಗುರುಗಳೇ. ಇಲ್ಲೂ ಬೇಸತ್ತು ಹೋಗ್ಬಿಟ್ಟಾರ ಅವ್ರು ನನ್ನ ನೋಡಿ. ಏನಪ್ಪ ಅಂದ್ರೆ ಈ ತರ ಮಾಡ್ತವ್ನಿ ನನ್ ಮೊಮ್ಮಗ. ಅಲ್ಲ, ಈಗ ನನ್ನನ್ನು ಇಷ್ಟು ಗೌರವದಿಂದ ಕಾಣೋ ನನಗೆ ಇಷ್ಟು ಬೇಜಾರಾಗ್ತಿದೆ ನಿಮ್ಮನ್ನು ನೋಡಿದ್ರೆ. ಮತ್ತು ಅವ್ರು ಹೆತ್ತವರು ಅವರೆಲ್ಲ ನಿಮ್ಮನ್ನು ಸಾಗಿಸಲು ಹೋದವರು, ಅವ್ರಿಗೆ ಹೆಂಗೆ ಆಗಬೇಡ ಹೇಳಪ್ಪ. ಬಟ್ ಅಲ್ಲ, ಅಟ್ಲೀಸ್ಟ್ ಆ ಪ್ರಯತ್ನ ಮಾಡಿದ್ದೀರಾ ಬಿಡಬೇಕು ಅನ್ನೋದು ಯಾವತ್ತಾದ್ರೂ? ಮಾಡಿದೀನಿ. ಏನ್ ಮಾಡಿದ್ದೀರಿ ಅವಾಗ ಪ್ರಯತ್ನ ಅಂತ? ಏನ್ ಗುರುಗಳೇ,
ನನ್ನ ಏನ್ ಮಾಡಿದ್ರು, ಹುಬ್ಬಳ್ಳಿಲಿ ಒಂದು ಇದಿದೆ ಗುರುಗಳೇ, ರಿಹಾಬಿಲಿಟೇಷನ್ ಸೆಂಟರ್ ಇದೆ, ಹ್ಮ್ ಅಲ್ಲಿ ಹಾಕಿದ್ರು. ಏನ್ ಕುಡ್ದ ಬಿಡಕ್ಕ? ಹೌದು, ಹ್ಮ್ ಅಲ್ಲಿ ಹಾಕಿದ್ರು. ಹಾಕದ್ಮೇಲೆ ಬಿಟ್ಟಿದ್ದೆ ಗುರುಗಳೇ. ಹ್ಮ್ ಮತ್ತೆ ಫ್ರೆಂಡ್ಸ್ ಸವಾಸದಿಂದ ಮತ್ತೆ ಅದು ಬಂದ್ಬಿಡ್ತು ಗುರುಗಳೇ. ಫ್ರೆಂಡ್ಸ್ ಯಾವ ಅಂತ ಗೊತ್ತಾಗ್ಬೇಕಲ್ಲ. ಆ? ಫ್ರೆಂಡ್ಸ್ ಸವಾಸ ಅಂದ್ರೆ ಅದೇ ಗುರುಗಳೇ, ಅವರು ಅಲ್ಲ ಈಗ ನಾನು ಹೇಳೋದು, ಹಾ ಗುರುಗಳೇ. ನಮ್ಗೇನ್ ಫ್ರೆಂಡ್ಸ್ ಇಲ್ಲ ಅಂತ ಅನ್ಕೊಂಡಿದೀರಾ ನೀವು? ಗೊತ್ತಿಲ್ಲ ಗುರುಗಳೇ. ಗೊತ್ತಿಲ್ಲ ಅಂದ್ರೆ ಫ್ಯಾನ್ಸ್ ಇದಾರೆ, ಫ್ರೆಂಡ್ಸ್ ಇದಾರಲ್ಲ ನನ್ಗೆ ಗೊತ್ತಿಲ್ಲ ಗುರುಗಳೇ. ಫ್ಯಾನ್ಸ್ ಅಂತ ನಿಮ್ಗೆ ಸಿಕ್ಕಾಪಟ್ಟೆ ಇದ್ದಾರೆ. ಅಲ್ಲ ಫ್ಯಾನ್ಸ್ ಬಿಡಿ, ಫ್ರೆಂಡ್ಸ್ ಆದ್ರೂ ಹಾ, ಕೂಡ ನನಗೆ ಬಹಳ ಗೌರವದಿಂದ ಇರೋರೇ ಇದ್ದಾರೆ ಅಂತ ಏನಿಲ್ಲ. ಈ ಕುಡುಕು ಬಡ್ಡೆತವು ಅವೇ. ಆದ್ರೆ ಗುರುಗಳೇ. ಆ ಆ ಫ್ರೆಂಡ್ಸ್ಗಳ ಜೊತೆ ನಾನು ಅವ್ರ ಮನೆಗೆ ಹೋಗಿ ಅವ್ರ ತಾಯಿ ತಂದೆಯರ ಜೊತೆ ಯಾವುದೋ ಒಂದು ಖುಷಿಯಿಂದ ಸಂದರ್ಭ ಆಚರಿಸಬಲ್ಲೆ. ಆದರೆ ಆ ಫ್ರೆಂಡ್ಸ್ ಕುಡಿಯೋಕೆ ಫಸ್ಟ್ ಆಫ್ ಆಲ್ ನನ್ನ ಮುಂದೆ ಅಂಥ ಯಾವ ಧೈರ್ಯವನ್ನು ಅವ್ರು ಯಾರೂ ಮಾಡಲ್ಲ. ಬಟ್ ಅಂಥದ್ದೇನೋ ಮಾಡ್ತಾರೆ ಅಂದರೆ ನನ್ನನ್ನು ಅವರಲ್ಲಿ ಕರೆಯಲ್ಲ. ಯಾಕೆ? ಇವನು ಬಂದ್ರು ಅಂದ್ರು ನಮಗೆ ಬೈತಾನೆ, ಇಲ್ಲ ಅವನೇನು ಆ ಥರದ್ದು ಮಾಡಲ್ಲ, ಅವ್ನು ಕರೆಯೋದೇ ಬೇಡ ಅಂತ. ಅಂದರೆ ನಾನು ಹೇಗಿದ್ದೀನಿ ಅಂತ ಅವ್ರಿಗೆ ನಾನು ಒಮ್ಮೆ ತುಂಬ ಖಡಕ್ಕಾಗಿ ಸೂಚಿಸಿಬಿಟ್ರೆ ಅವ್ರು ನನ್ನ ಕರೆಯೋ ಧೈರ್ಯ ಮಾಡಲ್ಲ. ಅವ್ನು ಕರೆದ್ರೆ ನಾನು 5 ಗಂಟೆಗೆ ಬಂದು ಭಾರತ್ರ ಇರು ಅಂದ್ರೆ ಅವ್ನು 3 ಗಂಟೆಗೆ ಬಂದು ರಗ್ಗು ಚಾಪೆ ತಂದು ಮಲ್ಕೊಳ್ಳುವಷ್ಟು ದೊಡ್ಡ ಕುಡ್ಕ ಅಂದ್ರೆ ಅವ್ರು ಕರೀತಾರೆ. ಹೌದು ಗುರು. ನಾನು ಹೇಗೆ ಅವರಿಗೆ ನನ್ನನ್ನು ನಾನು ತೋರ್ಪಡಿಸಿಕೊಳ್ತೀನಿ. ಈಗ ನೀವು ನೋಡಿ, ಕಂಡವ್ರು ಸಿಕ್ದವ್ರಿಗೆಲ್ಲ ಸಾಲ ಕೇಳಿದ ತಕ್ಷಣ ನೀವು ಕೊಡ್ತಾ ಹೋಗ್ತೀರಾ ಅಂದರೆ ಊರಿನವ್ರಿಗೆಲ್ಲ ಇವ್ನು ಕೇಳಿದ ತಕ್ಷಣ ಕೊಡ್ತಾನಪ್ಪ ಇಲ್ಲ ದುಡ್ಡು ಬಿಚ್ಚೋನಲ್ಲ ಅಂತ ಅಂದ್ರೆ ಒಬ್ರು ಕೇಳಲ್ಲ ನಿಮ್ಮ ಹತ್ರ. ಅಂದ್ರೆ ನೀವು ಯಾಕೆ ರೂಢಿ ಮಾಡ್ತಿರೋ ಹಾಗೆ ಜನ ನಿಮ್ಮೊಂದಿಗೆ ವರ್ತಿಸ್ತಾರೆ. ಈಗ ನಿಮಗೆ ಯಾರೋ ಬಂದ್ಬಿಟ್ಟು ಸುಮ್ಮನೆ ಅಕ್ಕ ಅಮ್ಮ ಅಪ್ಪ ಅಂತ ಹೊಲ್ಸು ಬೈದ್ರು ಕೂಡ ನೀವು ನಕ್ಕೊಂಡು ಸುಮ್ಮನಿದ್ದೀರಾ ಅಂದರೆ ಅವ್ರು ನಾಳೆಯಿಂದ ಅದನ್ನೇ ಶುರು ಮಾಡ್ತಾರೆ. ಒಂದು ಸರಿ ಹಂಗಾದಾಗ ನಾನು ಅವ್ರಿಗೆ ಸರಿಯಾಗಿ ತಿರುಗೇಟು ಕೊಟ್ಟೆ, ಅವ್ರಿಗೆ ಸರಿಯಾಗಿ ಪೆಟ್ಟು ಕೊಟ್ಟೆ, ಸರಿಯಾಗಿ ಅವ್ರಿಗೆ ಜಾಡಿಸ್ದೆ ಅಂದರೆ ನಾಳೆಯಿಂದ ನಿಮ್ಮ ಮುಂದೆ ಅದನ್ನು ಮಾತಾಡೋ ಧೈರ್ಯ ಕೂಡ ಮಾಡಲ್ಲ. ಅಂದರೆ ಜಗತ್ತು ನಿಮ್ಮೊಂದಿಗೆ ಪ್ರತಿ ಬಾರಿ ಬಾ ಕುಡಿಯೋಕೆ ಹೋಗೋಣ ಅಥವಾ ಕರೆದಾಗಲೆಲ್ಲ ನೀವು ತುಂಬ ಚೆನ್ನಾಗಿ ಸ್ಪಂದಿಸಿರುವುದರಿಂದಲೇ ಅವರು ನಿಮ್ಮನ್ನು ಮತ್ತೆ ಆಹ್ವಾನ ಮಾಡ್ತಾರೆ. ಹೌದಲ್ಲ? ಅದು ಯಾರಾದರೂ ಅಷ್ಟೇ. ನೀವು ನಿಮ್ಮ ಈ ಸಮಯದಲ್ಲಿ ಯಾರೋ ಗೌರವಾನ್ವಿತವಾಗಿ ಬದುಕ್ತಾ ಇರೋ ಒಬ್ಬ ನಿಮ್ಮ ಫ್ರೆಂಡನ್ನು ಬಾರೋ ಕುಡಿಯೋಕೆ ಹೋಗೋಣ ಅವ್ನು ಬರಲ್ಲ. ಯಾಕೆ? ಅವ್ನಿಗೆ ಗೊತ್ತಿದೆ, ಹೋದ್ರೆ ಅಡಿಕ್ಟ್ ಆಗ್ತೀನಿ, ನಾಳೆ ಹೆಂಡ್ರ ಮಕ್ಕಳನ್ನೆಲ್ಲ ಬೀದಿಗೆ ತರುವಷ್ಟು ಕೆಟ್ಟ ಚಟ ಇದು ಅಂತ. ನೋಡಿ, ನಾನು ಹೇಳೋದು ನಿಮಗೆ ಮದುವೆ ಆಗದಿರೋ ಬಿಡ್ತಿರೋ ವಾಟ್ ಎವರ್ ಇಟ್ ಈಸ್, ಆದರೆ ಈ ಕುಡಿತ ಅನ್ನೋ ಚಟದಿಂದ ರೋಗಗಳು ಫ್ರೀ, ವ್ಯಕ್ತಿತ್ವಗಳು ಹಾಳು, ತಂದೆ ತಾಯಿಗಳ ಮರ್ಯಾದೆ ಹಾಳು, ದುಡ್ಡು ಪೋಲು, ಆರೋಗ್ಯ ಪೋಲು, ಎಲ್ಲ ದುಡ್ಡು ಕೊಟ್ಟು ಹಾಳಾಗುವಂತಹ ಈ ವಿಚಾರವನ್ನೀಗ ನಾನು ಹೇಳಿದ ತಕ್ಷಣ ಬಿಟ್ಬಿಡ್ತೀರಾ ಅಂತ ನನಗೇನು ಅನ್ಸಲ್ಲ. ಈಗ ನನ್ನ ಪ್ರಕಾರ ಈಗಲೂ ನೀವು ಬಾರಲ್ಲೇ ಇದ್ದೀರಾ ಅನ್ಸುತ್ತೆ. ಹೌದಾ? ಇಲ್ಲ ಗುರುಗಳೇ, ಇಲ್ಲಿ ಹೊರಗೆ ಬಂದಿದ್ದೀನಿ ಊರಿಂದ. ಬಾರಿಂದಲ್ಲ? ಅಲ್ಲ ಗುರುಗಳೇ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಅಲ್ಲಿ ಸೌಂಡ್ ಆಗ್ತಿತ್ತಲ್ಲ ಊರಲ್ಲಿ, ಹಾಗಾಗಿ ಹೊರಗೆ ಬಂದಿದ್ದೀನಿ. ಈಗ ಬಿಡಕ್ ನೀನು ಏನು ಮಾಡ್ಬೇಕು ಹೇಳಪ್ಪ, ನಾನು ಮಾಡ್ತೀನಿ. ನೀವೇ ಹೇಳ್ಬೇಕು ಗುರುಗಳೇ, ನನಗಂತೂ ಗೊತ್ತಾಗ್ತಿಲ್ಲ ಗುರುಗಳೇ. ಇದು ಏನಿದು, ಹೆಂಗೆ, ಏನು, ನಾನು ಯಾಕೆ ಹಿಂಗಾದೆ? ಈಗ ಒಂದಿವ್ಸ ಬಿಟ್ರೆ ಏನಾಗುತ್ತೆ? ನಿಮ್ಮೊಳಗಡೆ ಏನು ಬದಲಾವಣೆ ಆಗುತ್ತೆ? ಏನು ಆಗಲ್ಲ ಗುರುಗಳೇ. ಮತ್ತೆ ಯಾಕೆ ಬಿಡಬ ಅಂದ್ರೆ ನೀವು ಒಂದಿವ್ಸ ಬಿಟ್ರೆ ನಿಮ್ಗೇನು ಆಗಲ್ಲ, ಮತ್ತೆ ಯಾಕೆ ಬಿಡಬಾರ್ದು ನೀವು? ಅದು ಗೊತ್ತಾಗ್ತಿಲ್ಲ ಗುರುಗಳೇ. ಅಲ್ಲ ಈಗ ನಾನು ಹೇಳ್ತೀನಿ, ಅದ್ ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ. ಈಗ ನಿಮಗೆ ತುಂಬಾ ಕುಡಿಯೋದ್ರಿಂದ ಜನ ತುಂಬಾ ಮರ್ಯಾದೆ ಕೊಡ್ತಾವ್ರ? ಮರ್ಯಾದೆ ಹಾಳಾಗ್ತಿದೆ ಗುರುಗಳೇ, ಆಲ್ರೆಡಿ ಹಾಳಾಗಿದೆ. ಜನ ಬಿಟ್ಬಿಡು, ಅಜ್ಜಿ ತಾತಂಗೆ ಭಯ ಐತೀಗ. ತುಂಬಾ ತುಂಬಾ ಅಂದ್ರೆ ತುಂಬಾ ಬೈತಿದೆ. ಜಗಳ ಮಾಡ್ಕೊಳ್ತಿರೋ ಕುಡಿದ್ಬಿಟ್ಟು? ಇಲ್ಲ ಹೊರಗಡೆ ಅವ್ರ ಜೊತೆ ಗುರುಗಳೇ, ಇಲ್ಲ ಗುರುಗಳೇ, ಆತರ ನಾನು ಏನ್ ಮಾಡಲ್ಲ ಗುರುಗಳೇ. ಕುಡಿದ್ಬಿಟ್ಟು ಏನ್ ಮಾಡ್ತೀರಾ? ಹೋಗ್ತೀನಿ, ಊಟ ಮಾಡ್ತೀನಿ, ಮಲ್ಕೋತೀನಿ. ಬೆಳಿಗ್ಗೆ ನನ್ನ ಕೆಲಸ ಏನು ಇದ್ರೆ ಮಾಡ್ಕೋತೀನಿ. ಏನ್ ಕೆಲಸ ಮಾಡ್ತೀರಿ? ಬೇರೆ ಏನ್ ಕೆಲಸ ಇರುತ್ತೋ, ಡ್ರೈವಿಂಗ್ ಅಥವಾ ಏನು
ಈಗ ತಿಂಗಳಿಗೆ ಮಾಡ್ಕೊತೀನಿ. ಅಂದಾಜು ಎಷ್ಟು ದುಡಿತೀರಿ? ಒಂದು ನಾನು ಗುರುಗಳೇ, ನಾನು CCTV ವರ್ಕ್ ಕೂಡ ಮಾಡ್ತೀನಿ. ಸೊ ಹೋದೆ ಅಂತಂದ್ರೆ ಒಂದ್ ದಿನಕ್ಕೆ ಒಂದೂವರೆ ಸಾವಿರ ರೂಪಾಯಿ ದುಡಿಬಹುದು ದಿವಸಕ್ಕೆ. ಹೌದು ತಿಂಗಳಿಗೆ ಒಂದು 30-40 ಸಾವಿರ ದುಡಿತೀರಾ? ಹೌದು ಗುರುಗಳೇ. ಆ 30-40 ಸಾವಿರದಲ್ಲಿ ಮನೆಗೆ ಎಷ್ಟು ಕೊಡ್ತೀರಿ ಪ್ರಾಮಾಣಿಕವಾಗಿ? ನಾನು ಕೊಟ್ಟಿಲ್ಲ ಗುರುಗಳೇ ಇದುವರೆಗೂ. ಹೌದಾ? ಹೌದು 30-40 ನಿಮ್ಮ ಹತ್ರ ಸಾವಿರನೂ ನಾ ಬರೀ ಪ್ರಾಮಾಣಿಕವಾಗಿ ಮಾತಾಡ್ತೀನಿ ಗುರುಗಳೇ, ಗ್ರೇಟ್. ನಾನು ಏನು ಕೊಟ್ಟೇ ಇಲ್ಲ. ಕೇಳಲ್ವಾ ಅವರು? ಕೇಳ್ತಾರೆ, ಇಲ್ಲ ಅಂತ ಹೇಳ್ತೀನಿ. ಅಜ್ಜಿ ತಾತಂಗೂ ಏನು ಕೊಡಲ್ಲ? ಇಲ್ಲ, ಇದುವರೆಗೂ ಕೊಟ್ಟಿಲ್ಲ ಗುರುಗಳೇ. 30-40 ಸಾವಿರನು ಕುಡಿಯೋಕೆ ಬಳಸ್ತೀರಾ ಅಥವಾ ಇದಕ್ಕೆ ಬಳಸ್ತೀರಾ? ಅಲ್ಲ, ಇಟ್ಕೊಂಡಿರ್ತೀನಿ ಅಷ್ಟೇ. ಬಟ್ ಇವತ್ ಕೆಲಸ ಸಿಗುತ್ತಾ? ಇವತ್ ದುಡ್ದಿರ್ತೀನ, ಇವತ್ ಕೆಲಸ ಸಿಗುತ್ತೆ, ನಾಳೆ ಅಥವಾ ನಾಡಿದ್ದು ಸಿಗಲ್ಲ. ಸೊ ಅದನ್ನ ಅದೇ ತರ ಮೇಂಟೈನ್ ಮಾಡ್ಕೊತಾ ಹೋಗೋದು ಅಷ್ಟೇ, ಅದೇ ದುಡ್ಡಲ್ಲಿ. ಒಂದ್ ದಿವಸಕ್ಕೆ So, ಮನೆ- ಕುಡಿಯೋದಿಕ್ಕೆ ಎಷ್ಟು ಬೇಕು ನಿಮ್ಗೆ ಒಂದ್ ದಿವಸಕ್ಕೆ? ಅಂದ್ರೆ ಒಂದು 300-400 ರೂಪಾಯಿ ಬೇಕು ಗುರುಗಳೇ ಕುಡಿಯೋಕೆ? ಹೌದು. ನಿಮ್ ಜೊತೆ ಫ್ರೆಂಡ್ಸ್ ಗಿಂಡ್ಸ್ ಎಲ್ಲ ಇರ್ತಾರ? ಇರ್ತಾರೆ, ಬಟ್ ಅವ್ರನ್ನ ಬಿಟ್ಟು, ಅವ್ರನ್ನ ಹೊರತುಪಡಿಸಿ. ಸಖತ್ ಕನ್ನಡ ಮಾತಾಡ್ತೀಯಪ್ಪ. ಹೊರತುಪಡಿಸಿ ಏನು ಕವಿಗೆ ಬಂದಂಗೆ ಗೊತ್ತಾವ ಪದಗಳು. ಹೊರತುಪಡಿಸಿ ಏನ್ ಗುರುಗಳೇ? ಅಲ್ಲ ಅಕ್ಷಯ, ಏನು ಕವಿ ಮಾತಾಡ್ದಾಗ ಮಾತಾಡ್ತಿದೀಯಪ್ಪ. ಹೊರತುಪಡಿಸಿ ಅವ್ರನ್ನ ಒಳಗೊಂಡಂತೆ ಹಾ, ಎಷ್ಟು? ಗುರುಗಳೇ. ಇಲ್ಲ, ಅವ್ರನ್ನ ಹೊರತುಪಡಿಸಿ ನಾವು ಅಷ್ಟ್ ಖರ್ಚು ಮಾಡ್ತೀನಿ ಒಂದು ದಿನಕ್ಕೆ. ಆಗಾಗ ನಿಮ್ ಜೊತೆ ಅವರು ಸೇರ್ಕೊಳ್ಳೋದು ವಾರಕ್ಕೊಂದ್ಸಲಿನಾ? ಇಲ್ಲ ಗುರುಗಳೇ, ಒಂದು 3 ದಿನ 4 ದಿನಕ್ಕೆ ಒಂದ್ಸರಿ. ಎಲ್ಲಿ? ಅವಾಗ ಸ್ವಲ್ಪ ಜಾಸ್ತಿ ಖರ್ಚಾಗತ್ತೆ. ಅಯ್ಯೋ ದೇವ. ನಾನು ಹಾ ಗುರು. ನೀವೆಷ್ಟು ಆರಂಭದಲ್ಲಿ ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದೀರಿ. ಅಫ್ಕೋರ್ಸ್ ನಿಮ್ಗೆ ಆ ಗಟ್ಟಿ ವ್ಯಕ್ತಿತ್ವ ಇದ್ದೇ ಇದೆ. ಪಾಪ ಇಲ್ಲಿ ಅಡಿಕ್ಷನ್ಗೆ ಆಗ್ಬಿಟ್ಟಿದ್ದೀರಾ ನೋಡಿ. ಹೌದು. ಮನುಷ್ಯ ನಿರ್ಧಾರ ಮಾಡಿದ್ರೆ, ಮನಸ್ಸು ಮಾಡಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ನಾನು ಸಾವಿರಾರು ಕತೆ ಕೇಳಿರೋನಾಗಿ ಅಥವಾ ನಾನೇ ತುಂಬ ಕಣ್ಣಾರೆ ನೋಡಿದ್ದೀನಿ. ಕುಡಿದು ತುಂಬ ಚೆನ್ನಾಗಿ ಬಾಳಿ ಬದುಕಿದವ್ರು ಯಾರೂ ಇಲ್ಲಪ್ಪ. ಏನಂದ್ರೆ ನೋಡಿ, 32 ವರ್ಷ ಈ ಸಮಯದಲ್ಲಿ ಏನೋ ಇಲ್ಲ ಸರ್, ನಾನು ಹಿಂದೆ ಕಳೆದುಬಿಟ್ಟಿದ್ದೀನಿ, ಅಡಿಕ್ಷನ್ನು ಅದು ಇದು ಅಂತ ನಿಮಗೆ ನೀವೇ ಒಂದಷ್ಟು ನೆಪಗಳು ಕೊಟ್ಟುಕೊಂಡು ಆದಷ್ಟು ನೋಡಿ ಏನಾದರೂ ವಿಚಾರಗಳಿಂದ ಹೊರಗಡೆ ಬರೋದು ಬಿಡೋದು ಆಮೇಲೆ. ಆದರೆ ಬರಬೇಕು ಅನ್ನೋ ಮಾನಸಿಕ ಸಂಕಲ್ಪ ಆಗಬೇಕು. ಈಗ ನಾನು ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋದಕ್ಕೂ ಯಶವಂತಪುರಕ್ಕೆ ಹೋಗಿ ಬಸ್ ಹತ್ತು ಹೊರಡೋದಕ್ಕೂ ಹೆಜ್ಜೆ ಇಡೋದಕ್ಕೂ ವ್ಯತ್ಯಾಸ ಇದೆ. ಅಯ್ಯೋ ಹೋಗ್ಬೇಕಿತ್ತು ಅಂದ್ಕೊಂಡು ಮನೇಲೇ ಇರೋದ್ರ ಬದಲು ಒಂದು ಬ್ಯಾಗಲ್ಲಿ ಬಟ್ಟೆ ತುಂಬಿಕೊಂಡ ಒಂದು 2,000 ರೂಪಾಯಿ 3,000 ರೂಪಾಯಿ ಕಾಸು ತಗೊಂಡ ಬಸ್ ಹತ್ತದ ಅಂದರೆ ಅಯ್ಯೋ ಬಿಡಬೇಕು ಸರ್ ಅನ್ನೋದಕ್ಕಿಂತ ಆ ಬಿಡ್ಲಿಕ್ಕೆ ನಾನು ಏನು ಹೆಜ್ಜೆ ಇಟ್ಟೆ, ಅದಕ್ಕೇನು ಹೆಚ್ಚು ಬೇಡಪ್ಪ. ನಿಮ್ಮನ್ನು ಆ ಕುಡಿತದ ಕಡೆ ಕರ್ಕೊಂಡು ಹೋಗುವಂಥದ್ದು ಒಂದು ಒಳಗಿನಿಂದ ನಿಮ್ಮ ಮನಸ್ಸು, ಹೊರಗಿನಿಂದ ನಿಮ್ಮದೇ ಬುದ್ಧಿ ಉಳ್ಳ ಒಂದಷ್ಟು ಸ್ನೇಹಿತರು, ಅಥವಾ ಅದು ಕಣ್ಣು ಮುಂದೆ ಕಾಣೋ ಬಾರ್ಗಳಿರ್ಬೋದು, ಕಣ್ಣು ಮುಂದೆ ಕಾಣೋ ನಿಮ್ಮ ಕೆಲವು ಕುಡಿತದ ಸ್ನೇಹಿತರಿರ್ಬೋದು. ಸೊ ಈ ಎರಡರಿಂದ ತಪ್ಪಿಸ್ಕೊಳ್ಬೇಕು. ಮೊದಲು ನಿಮ್ಮ ಒಳಗಡೆ ಹಾಗೆ ಬೇಜಾರಾದಾಗೆಲ್ಲ ಕುಡಿಬೇಕು ಅಂತ ನಿಮ್ಮ ಮನಸ್ಸಿಗೆ ನಂಬಿಸಿದ್ದೀರಾ. ಈಗ ನಮಗೆ ಬೇಜಾರಾದಾಗೆಲ್ಲ ನಾವು ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ತೀವಿ, ಅಥವಾ ಧ್ಯಾನ ಮಾಡ್ತೀವಿ, ಅಥವಾ ಮ್ಯೂಸಿಕ್ ಕೇಳ್ತೀವಿ, ಅಥವಾ ಎಲ್ಲ ಒಂಚೂರು ವಾಕಿಂಗ್ ಹೋಗ್ತೀವಿ, ಇಲ್ಲ ಮ್ಯೂಸಿಕ್ ಪ್ಲೇ ಮಾಡ್ತೀವಿ, ಇಲ್ಲ ಏನೋ ಒಂದೊಳ್ಳೆ ಕಾಮಿಡಿ ವಿಡಿಯೋ ನೋಡ್ತೀವಿ, ಏನೋ ಮಾಡ್ತೀವಿ. ನಿಮಗೆ ಕುಡಿಬೇಕು ಬೇಜಾರಾದಾಗೆಲ್ಲ ನನ್ನ ಮನಸ್ಸು ಕುಡಿಬೇಕು ಅನಿಸುತ್ತೆ ಮನಸ್ಸಿಗೆ ಅನಿಸಿದ್ದಲ್ಲ, ನೀವು ಅದನ್ನು ಅನಿಸುವ ಹಾಗೆ ಅದಕ್ಕೆ ಏನು ಫೀಡ್ ಮಾಡಿದ್ದೀರಾ, ಪೋಷಣೆ ಮಾಡಿದ್ದೀರಾ. ಬೆಳಗ್ಗೆ 9 ಗಂಟೆ ಆದರೆ ಮಕ್ಕ ಕೈಕಾಲು ತೊಳ್ಕೊಂಡು ಫ್ರೆಶ್ ಆಗಿ ನಾನು ಬ್ಯಾಗ್ ತಗೊಂಡು ಸ್ಕೂಲ್ಗೆ ಹೋಗಬೇಕು ಅಂತ ಆ ಮಗುಗೆ ಹೆಂಗೆ ಗೊತ್ತಾಯಿತು? ರೂಢಿ ಮಾಡಿಸಿದ್ದಕ್ಕೆ ಗೊತ್ತಾಯಿತು. ಆ ಹುಡುಗ ಗರ್ಭದಲ್ಲೇ ಗೊತ್ತಾಗಿತ್ತು ಅದಕ್ಕೆ 9 ಗಂಟೆ ಸ್ಕೂಲ್ಗೆ ಹೋಗ್ಬೇಕು ಅಂತ. ಕೇಳಿಸ್ತಿದ್ಯಾ? ನಿಮಗೆ ಹಾಗೆ ನಂಗೆ ಬೇಜಾರಾದಾಗೆಲ್ಲ ಕುಡಿಯೋದು, ಬೇಜಾರಾದಾಗೆಲ್ಲ ಸಿಗರೇಟ್ ಸೇದೋದು, ಬೇಜಾರಾದಾಗೆಲ್ಲ ಇಲ್ಲ. ಬದುಕು ಬೇಜಾರು ಅನ್ನುವ ಯಾವ ಸ್ಥಿತಿಯೂ ಇಲ್ಲ.
ನೀವು ಕುಡಿತಾ ಇರೋದ್ರಿಂದ ನಿಮಗೆ ಆ ಬೇಜಾರಿನ ಸಮಯವನ್ನು ಹೇಗೆ ಧನಾತ್ಮಕವಾಗಿ ನೋಡಬೇಕು ಅನ್ನೋ ಶಕ್ತಿಯನ್ನೇ ನಿಮ್ಮ ಕುಡಿತ, ಮದ್ಯಪಾನ, ಧೂಮಪಾನ, ಸಿಗರೇಟು, ಅದು ಇದು ಇವು ನಿಮ್ಮ ಒಳಗಡೆ ಆ ಶಕ್ತಿಯನ್ನೇ ಕಿತ್ಕೊಂಡಿರ್ತವೆ. ಹಾಗಾಗಿ ನಿಮಗೆ ಬೇಜಾರಾದ ತಕ್ಷಣ ಅದೊಂದು ನೆಪ ಅಷ್ಟೇ. ನನಗೆ ಯಾರೋ ಹೇಳೋರು, ಸರ್ ತುಂಬ ಕೆಲಸ ಮಾಡಿ ಬರ್ತೀವಿ ಸರ್, ಸಂಜೆ ಆದರೆ ಮೈಕೈ ನೋವು ಸರ್, ಅದಕ್ಕೆ ಕುಡಿತೀನಿ ಸರ್. ಕುಡಿದು ಏನೋ ಕಳ್ಳೆಲ್ಲ ಸುಟ್ಟೋಗಿ ಮೂತ್ರಪಿಂಡ ಎಲ್ಲ ಕಟ್ಟಿಕೊಂಡು ಹಾಸಿಗೆ ಮೇಲೆ ಮಲಗಿದಾಗ ಈಗ ಮೈಕೈ ನೋವು ಬರ್ತಿಲ್ವನಪ್ಪ, ಕುಡಿತೀಯನಪ್ಪ ಅಂದರೆ, ಅಯ್ಯೋ ನನ್ನ ಜೀವನ ನಾನು ಹಾಳು ಮಾಡ್ಕೊಂಬಿಟ್ಟೆ. ನೀವೊಬ್ಬರು ವಿದ್ಯಾವಂತರಿದ್ದೀರಿ, ಬದುಕನ್ನು ಅಷ್ಟೊಂದು ನೋಡಿಕೊಂಡು ಬಂದಿದ್ದೀರಿ, ಮನಸ್ಸು ಮಾಡಿ ಸಂಪೂರ್ಣವಾಗಿ ಆ ಕುಡಿಯುವ ಜನರಿಂದ ದೂರ ಆಗಿ ಖಂಡಿತ ಗುರುಗಳೇ. ನನಗೆ ಒಂದೊಂದ್ಸರಿ ಏನಿಸುತ್ತೆ ಗೊತ್ತಾ ಗುರುಗಳೇ, ನನಗೆ ಒಂದೊಂದ್ಸರಿ ಏನ್ ಅನ್ಸುತ್ತೆ ಅಂತಂದ್ರೆ, ಸಾವಿರಾರು ಮಕ್ಕಳಿಗೆ ಪಾಠ ಮಾಡಿ ಸಾವಿರಾರು ಮಕ್ಕಳಿಗೆ ದಾರಿ ತೋರಿಸಿದೀನಿ ನಿಜ. ಸೊ ನಾನು ಸ್ವಲ್ಪ ಬದಲಾಗ್ಬೇಕು, ಯಾಕಂದ್ರೆ ಎಷ್ಟೋ ಮಕ್ಕಳಿಗಳಿಗೆ ನಾನು ದಾರಿ ತೋರಿಸಿ ಅವ್ರ ಬದಲಾವಣೆಗೆ ಅವರ ದಾರಿ ದೀಪ ಆಗಿದ್ದೀನಿ ನಾನು ಸ್ವಲ್ಪ ಬದಲಾಗ್ಬೇಕು ಅಂತ ಎಷ್ಟೋ ಸರಿ ಅನ್ಕೊಂತೀನಿ, ಆದ್ರೂ ಆಗ್ತಾ ಇಲ್ಲ ಗುರುಗಳೇ. ಅದೇನೋ ಮನಸ್ಸು ಹೇಳೋದು ಆಗ್ತಾ ಇಲ್ಲ ಅಂತ ನೀವು ಸಡನ್ ನಿರ್ಧಾರಕ್ಕೆ ಬರೋದಕ್ಕಿಂತ ಹಾಗೆ ಆಗಬೇಕು ಅನ್ನೋದಕ್ಕೆ ನಿಮ್ಮ ಕಡೆಯಿಂದ ಆದ ಪ್ರಯತ್ನಗಳ ಶೇಕಡವಾರು ಎಷ್ಟು ನೀವು ಪ್ರಯತ್ನನೇ ಮಾಡಿಲ್ಲ. ಸುಮ್ಮನೆ ಮನಸ್ಸಲ್ಲಿ ಆಗಬೇಕು ಹೋಗಿ ಒಂದು ವಾರಗಟ್ಲೆ ತಿಂಗ್ಳುಗಟ್ಲೆ ಅದೇ ದುಡ್ದಿರೋ ಒಂದು 30-40 ಸಾವಿರ ತಗೊಂಡು ಕಾಶಿಗೋ ಅಯೋಧ್ಯೆಗೋ ತಿರುಪತಿಗೋ ಅಂದರೆ ನೀವು ಅಂತಹದ್ದೊಂದು ದೂರ ಪ್ರಯಾಣ ಮಾಡಬೇಕು, ಹಾಗೆ ಒಳ್ಳೆ ಸ್ನೇಹಿತರ ಜೊತೆ ಸೇರಬೇಕು. ನನ್ಗೆ ಒಂದ್ ಕನ್ಸಿದೆ ಗುರುಗಳೇ, ನಿಮ್ ಹತ್ರ ಬರ್ಬೇಕು ಅಂತೇಳಿ ಅದೊಂದು ಬರ್ತೀನಿ. ದಯವಿಟ್ಟು ಬನ್ನಿ. ಆದ್ರೆ ಕುಡಿತ ನೋಡಿ, ನಿಜವಾಗ್ಲೂ ನೀವು ನನ್ನಷ್ಟು ಗೌರವದಿಂದ ಕಾಣೋದಾದ್ರೆ ನಿಧಾನಕ್ಕೆ ಅದರಿಂದ ಹೊರಗಡೆ ಬನ್ನಿ. ತಂದೆ ತಾಯಿ ಜೊತೆ ನೀವು ₹1 ದುಡ್ಡು ಕೊಡದೆ ಹೋದ್ರು ಅವ್ರು ನಿಮ್ ಜೊತೆ ಏನು ಕೊಟ್ಟೇ ಇಲ್ಲ ಗುರುಗಳೇ ನಾನು. ಆದ್ರೂ ನನ್ಗೆ ಏನ್ ಕೊಡ್ಬೇಕು ಅವ್ರ ಗೌರವ ಕೊಡ್ತಾ ಇದ್ದಾರೆ. ಅದೇ ಹೇಳ್ತೀನಿ, ನೀವೇನು ಕೊಡೋದು ಬೇಡಪ್ಪ. ಅಯ್ಯೋ ನನ್ನ ಮಗ ಕುಡಿತ ಬಿಟ್ಟ ಅನ್ನುವ ಸುದ್ದಿಯೇ ಅವರಿಗೆ ಸ್ವರ್ಗ ಸಿಕ್ಕ. ಅವ್ರಿಗೆ ಅದೇ ನನ್ಗೆ ಏನ್ ಗೊತ್ತಾ ಗುರುಗಳೇ, ಅಪ್ಪಾಜಿ ಅಮ್ಮಗಾಗಿರ್ಬೋದು ಅಥವಾ ಅಜ್ಜಿ ಅಜ್ಜಗಾಗಿರ್ಬೋದು, ಇವ್ನ್ ಬಿಟ್ನಲ್ಲಪ್ಪ ಅನ್ನೋ ಒಂದು ದೊಡ್ಡ ಖುಷಿನೇ ಸಾಕು ಗುರುಗಳೇ. ಅದು ದೊಡ್ಡ ಖುಷಿನೇ ಅವ್ರಿಗೆ ಏನು ಕೊಡೋದ್ ಬೇಡ ಗುರುಗಳೇ. ಅವ್ರು ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳಿದಾರೆ ಗುರುಗಳೇ ಅವರು, ಅಪ್ಪ ನೀ ಅದನ್ನ ಬಿಟ್ಟು ಬಿಡು, ನನ್ಗೇನು ಬೇಡ, ನೀ ಏನು ಕೊಡ್ಬೇಡ, ನೀ ಅದ್ ಬಿಟ್ಟು ಚೆನ್ನಾಗಿದ್ದು ಬಿಡು, ಸಾಕು ನನ್ಗೆ, ನೀನು ಆರೋಗ್ಯವಾಗಿ ಚೆನ್ನಾಗಿ ದುಡ್ಕೋ. ನಿಜನಪ್ಪ, ನಿಜ. ನಾನೇ ಹೇಳ್ತೀನಿ, ಬಹುಶಃ ಇವತ್ತು ಎಷ್ಟೋ ಮಕ್ಳದಿರು ಬಂದು ಒಂದು 25-30 ವಯಸ್ಸಾಗಿದೆ, ಯಾಕೋ ದುಡಿಮೆ ಇಲ್ಲ, ಯಾಕೋ ಕೆಲಸ ಇಲ್ಲ ಅಂದಾಗ ಅಪ್ಪ ಅಮ್ಮನೇ ಮೆಟ್ನಗೊಡೆಯೋ ಥರ ಮಾತಾಡ್ತಾರೆ. ಅದು ತಪ್ಪು ಅಂತ ನಾನು ಹೇಳಲ್ಲ, ಯಾಕಂದ್ರೆ ದುಡಿಯೋ ವಯಸ್ಸಲ್ಲಿ ಮನೇಲಿ ಕೂತಿದ್ದಾನೆ, ₹1 ದುಡಿಮೆ ಇಲ್ಲ, ಏನೋ ಮಾಡ್ಕೊಂಡು ಬೀದಿ ಸುತ್ತುತ್ತವನೆ ಅಂದಾಗ ಏನು ಮೆಟ್ನೇಟಲ್ಲಿ ಹೊಡೆದಂಗೆ ಮಾತಾಡ್ತಾರೆ ಪಾಪ ಹೆತ್ತವರು. ಅಂಥದ್ರಲ್ಲಿ ನಿಮಗೆ 32 ಆದ್ರೂ ನಿಮ್ಮನ್ನ ಅವ್ರು ಏನು ಕೇಳ್ತಾ ಇಲ್ಲ ಅಥವಾ ಏನು ಕೇಳ್ತಾ ಇಲ್ಲ ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಗುರುಗಳೇ, ನೀನ್ ಚೆನ್ನಾಗಿರು ಅಷ್ಟೇ ಅವ್ರು ಹೇಳ್ತಾ ಇರೋದು. ನೀನ್ ಚೆನ್ನಾಗಿರು, ನೀ ಆರಾಮಾಗಿರು, ಚೆನ್ನಾಗಿರು ಅಂತ ಭಗವಂತ ಇಷ್ಟು ಅವಕಾಶಗಳು ಕೊಟ್ಟರು, ನೀವು ಅದನ್ನ ಹೀಗೆ ಬಟ್ ಅದು ಮೈಂಡಲ್ ಬರ್ತಾ ಇದ್ದಿಲ್ಲ ಗುರುಗಳೇ. ಇವಾಗ ನೀವು ಹೇಳ್ತಾರಲ್ಲ, ಈಗ ಅದನ್ನೇ ಇಷ್ಟೇ ಹೇಳ್ತೀನಿ, ನಾ ಒಂದು ಹೂವಿನ ಗಿಡ ಹಾಕಿ ಒಂದು ಮರವನ್ನು ನೆಟ್ಟು, ಆ ಮರ ಹೇಗೂ ಈ ದೇಹವೂ ಹಾಗೆ, ಆ ಮರಕ್ಕೆ ನೀರು ಗೊಬ್ಬರ ಹಾಕಿದ್ರೆ ಸರಿ, ಅದಕ್ಕೆ ನೀವು ಆಸಿಡ್ ಹಾಕಿ ಅದಕ್ಕೆ ನೀವು ವಿಷದ ಏನೋ ಗೊಬ್ಬರ ಹಾಕಿದ್ರೆ, ಪಾಷಾಣ ಮಾಡಿದ್ರೆ, ವಿಷ ಪ್ರಾಶನ ಮಾಡಿದ್ರೆ ಅದು ಮರ ಹೇಗೆ ಸುಟ್ಟು ಹೋಗುತ್ತೋ ಈ ದೇಹವೂ ಅಷ್ಟೇ. ಅದಕ್ಕೆ ನೀರು, ಹಣ್ಣು, ಹಂಪಲು, ತರಕಾರಿ ಹಾಕಿದ್ರೆ ಚಂದ. ಅದಕ್ಕೆ ನೀವು ಈ ಥರ ಹೆಂಡ ಉಯ್ತಾ ಬಂದರೆ ಅದು ಎಷ್ಟು ಸಮಯ ಬದುಕಬಹುದು? ನಾಳೆ ದಿನ ನೋಡಿ ಅಪ್ಪ ಅಮ್ಮ ನೀವು ಅವ್ರ ಕಡ್ಗಾಲದಲ್ಲಿ ನೀವು ಅವ್ರ ಸೇವೆ ಮಾಡಬೇಕಾದವರು, ಅವರು ಕಳಿಸಿದ್ದಲ್ದೆ ಅಲ್ಲಿ ಬಂದು ಕಡ್ಗಾಲದಲ್ಲಿ ಅವ್ರು ಮತ್ತೆ ನಿಮ್ಮ ಸೇವೆನೇ ಮಾಡಬೇಕು ಅಂದಾಗ ಅದು ಯಾವ ಹಣೆ ಬರ ಅವ್ರದ್ದು? ನಾನು ಹಿಂಗೆ ಕುಡಿದು ಏನು ರೀಸರ್ಚ್ ಮಾಡೋಕೆ ಒಂದು ದಿವಸಕ್ಕೆ ಕುಡುಕ ಇವನೆಂತ ಕೆಟ್ಟವನು, ಇಂಥ ಮಗ ಯಾಕೆ ಹುಟ್ಟಬೇಕು, ಇಂಥವನು ಯಾಕಿರಬೇಕು, ಇಷ್ಟೆಲ್ಲ ದುಡ್ಡು ಹಾಳಾಗೋದ್ರ ಬದಲು ಇಲ್ಲ, ಮನಸ್ಸು ಮಾಡೋಣ, ಆಯಿತು ವಾರಕ್ಕೊಮ್ಮೆ ಏನೋ ತಡೆಯೋಕ್ಕಾಗದೆ ಕುಡಿತೀರಾ ಅಂದರೆ ಓಕೆ, ಆದರೆ ದಿವಸ ನಾನು ಬೇಜಾರಾದಾಗ
ಬೇಜಾರಾದಾಗ ಏನು ಮಾಡ್ತೀಯಪ್ಪ? ಸಾ ಕುಡಿತೀನಿ ಕುಡಿಯೋದು ಯಾಕಪ್ಪ ಸರ್? ಬೇಜಾರಾಯ್ತದಲ್ಲ ಅದಕ್ಕೆ ಕುಡಿತೀನಿ ಸರ್. ಕುಡಿದ ಮೇಲೆ ಏನು ಈಗ ಈಗ ಅಂದರೆ ಬೇಜಾರಾದ ಕುಡಿತೀನಿ, ಕುಡ್ದಾದ್ಮೇಲೆ ಬೇಜಾರಾಗ. ಆಮೇಲೆ ಗುರುಗಳೇ, ಅಜ್ಜ ಅಜ್ಜಿ ಏನಂತಾರ ಗೊತ್ತರ? ಅಲ್ಲಪ್ಪ, ಇಂಥ ಟೈಮಲ್ಲಿ ನಮ್ಗೆಲ್ಲ ಆಲ್ರೆಡಿ ವಯಸ್ಸಾಯ್ತು, ಎಲ್ಲ ಆಯ್ತು. ಇಂಥ ಟೈಮಲ್ಲಿ ನೀನ್ ನನ್ ನೋಡ್ಕೋಬೇಕು, ನಾನ್ ನಿನ್ ನೋಡ್ಕೊಳೋ ಪರಿಸ್ಥಿತಿ ಬಂದಿತ್ತಲ್ಲೋ, ದುರಂತ ಅಂತ ಪಾಪ ಕಣ್ಣೀರಿರ್ತದೆ ನನ್ಗೆ. ಅದು ಅವ್ರಿಗೆ ಏನ್ ಹೇಳ್ಬೇಕು ನನ್ಗೆ ಒಂಥರ ಗೊತ್ತಾಗದೆ. ಹೇಳುವುದಲ್ಲಿ ಏನೂ ಇಲ್ಲ, ಪಾಲಿಸಬೇಕಾದದ್ದು. ಅಜ್ಜಿ ಬರ್ತಲ್ಲ ಗುರುಗಳೇ ನನಗೆ. ಕೇಳಿಸ್ಕೊ ನೋಡಜ್ಜಿ, ನಾನು ಬೆಳಗ್ಗೆಯಿಂದ ಮತ್ತು ನಾಳೆ ಬೆಳಗ್ಗೆವರೆಗೂ ನಿನ್ನ ಕಣ್ಣು ಮುಂದೆನೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ. 1-2 ದಿನ ಮನೆ ಬಿಟ್ಟು ಆಚೆ ಬರದೆ ಅಥವಾ ಮನೆಯ ಸುತ್ತಮುತ್ತ ಮಾತ್ರ ಇದ್ದುಕೊಂಡು ಅಜ್ಜಿ ಕಣ್ಣು ಮುಂದೆ ಇದ್ದುಕೊಂಡು ನಾನು ಹೋಗಿಲ್ಲ ಅಜ್ಜಿ, ನಾನು ಆಚೆ ಹೋಗಿಲ್ಲ, ನಾನು ಕುಡಿಯೋಕೆ ಹೋಗಿಲ್ಲ. 2 ದಿನ ನೀವು ಮನೆ ಒಳಗಡೆ ಇರಲಾರದಷ್ಟು ನಿಮ್ಮನ್ನು ನೀವು ನಿಯಂತ್ರಣ ಕಳ್ಕೊಂಡಿದ್ದೀರಿ, ಹೌದಲ್ಲ? ಖಂಡಿತ. ಏನು ಮಾಡ್ಬೇಕ? 2 ದಿನ ನನ್ನ ಮನೆ ಒಳಗಡೆ ನಾನು ಇದ್ಬಿಟ್ಟು ಅಜ್ಜಿ ನೋಡಜ್ಜಿ, ನಾನೀಗ 2 ದಿನ ಕುಡಿದಂಗೆ ಇಲ್ಲೇ ಇದ್ದೀನಿ ನೋಡಜ್ಜಿ. ಹಂಗೆ ಒಂದೊಂದು ದಿನ ಆ್ಯಡ್ ಆಗ್ತಾ ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಕೆಟ್ಟ ಚಟಗಳು. ನೋಡಪ್ಪ, ಎಷ್ಟೋ ಹುಡುಗರು ಇನ್ನೂ 17-18 ವಯಸ್ಸಿಗೆ ಕುಡಿತ ಅಥವಾ ಜೂಜು ಅಥವಾ ಸಿಗರೇಟು ಅಥವಾ ಈ ಗಾಂಜಾ ಅಥವಾ ಚಿಕ್ಕ ಪುಟ್ಟ ಸೂಪರು, ಅನ್ಸು, ಅದು ಇದು. ಕೆಲವೊಬ್ಬರು ಈಗ ಹುಡುಗರಂತೂ ಎಷ್ಟೋ ಜನ ಎಲ್ಲ ರೀತಿ ಕೆಟ್ಟ ಚಟಗಳಿಗೂ ಭಾಗಿಯಾಗಿ ಅದನ್ನು ಬಿಡೋಕ್ಕಾಗದೆ ನೋಡಪ್ಪ, ಕೆಟ್ಟ ಚಟಗಳಿಗೆ ಮಿನಿಮಮ್ 15-20ಕ್ಕಿಂತ ಹೆಚ್ಚು ಬಾರಿ ನೀವು ಅದನ್ನು ಮಾಡ್ತಾ ಹೋದರೆ ಅದು ಅಡಿಕ್ಷನ್ ಆಗೇ ಆಗುತ್ತೆ. ಅದಕ್ಕೆ ವರ್ಷ ಪೂರ್ತಿ ಕುಡಿಬೇಕು ಅಂತ ಏನಿಲ್ಲ. ಆದರೆ ನಿಮ್ಮ ಆರೋಗ್ಯಕ್ಕಿಂತ ನಿಮಗೆ ಚಟವೇ ದೊಡ್ಡದಾಯಿತು ಅನ್ನೋದಾದರೆ ಒಂದು ದಿನ ಬರುತ್ತೆ, ಅವತ್ತು ನಿಮ್ಮವರೆಲ್ಲ ನಿಮ್ಮ ಸುತ್ತ ಮಂಚದ ಸುತ್ತ ನಿಂತು ಕಣ್ಣೀರು ಹಾಕ್ಬೋದು, ಆದರೆ ನಿಮ್ಮ ನೋವನ್ನು ಅವ್ರು ಯಾರು ತಗೊಳ್ಳೋಕ್ಕಾಗಲ್ಲ. ಅವತ್ತು ಕುಡಿಸಿದವರು ಬರಲ್ಲ, ನಿನಗೆ ಜೈಕಾರ ಹಾಕಿದವರು ಬರಲ್ಲ, ಬಾರ್ ಓನರು ಬರಲ್ಲ, ಯಾರು ಬರಲ್ಲ, ಅಪ್ಪ ಅಮ್ಮನೇ ಯಾರು ಬರಲ್ಲ ಸರ್. ನೀವು ಚೆನ್ನಾಗಿದ್ದೀರಾ, ನನ್ನ ಹತ್ರ ದುಡ್ಡು ಇರ್ತಲ್ಲ ಗುರುಗಳೇ, ಎಲ್ಲ ಸುತ್ತ ಮುತ್ಕೊಂಡ್ಬಿಡ್ತಾರೆ. ಈಗ ನೀವು ಸಕ್ಕರೆ ಸಾರ್, ನಣಗಳು ಬರ್ತವೆ, ಒಂಚೂರು ಬರಿದಾಗಲಿ, ಜೇಬು ಬರಿದಾಗಲಿ, ಒಂಚೂರು ಯಾವುದೋ ರೋಗ ಬಂದು ತುಂಬಿಕೊಳ್ಳಿ, ಅವಾಗ ನೋಡಿ ನಿಜವಾದ ಜಗತ್ತು ಗೊತ್ತಾಗುತ್ತೆ. ಅದಕ್ಕೆ ಆಯಿತು, ಅಪ್ಪ ಅಮ್ಮನಿಗೆ ಕೊಡಲಿಲ್ವಾ, ನೀವೇ 4 ಕಾಸು ಕೂಡಿಟ್ಕೊಳ್ಳಿ, ಸೇವಿಂಗ್ಸ್ ಮಾಡ್ಕೊಳ್ಳಿ. ಮದುವೆ ಆಗುತ್ತೋ ಬಿಡುತ್ತೋ ಅಪ್ಪ ಅಮ್ಮನಿಗೆ ಭರವಸೆ ತುಂಬಿ, ಇಲ್ಲ ನಾನು ಹೀಗೆ ಕುಡಿದು ಹಾಳಾಗಿ ನಿಮ್ಮನ್ನು ಖಂಡಿತ ನಾನು ಕೈ ಬಿಡೋದಿಲ್ಲ, ನನಗೀಗ ಅರ್ಥವಾಯಿತು ಅಂತ ನಿಧಾನಕ್ಕೆ. ನಿಮಗೆ ಡಿಪ್ರೆಷನ್ಗೆ ಹೋದಂಗೆ ಆಗ್ಬೋದು ಬಿಟ್ಟಾಗ, ಹೆಂಗಾದ್ರೂ ಮಾಡಿ. ಅದಾದ್ಮೇಲೆ ಗುರುಗಳೇ ಏನಾಗುತ್ತೆ ಗೊತ್ತಾ, ಮನೇಲಿ ಸ್ವಲ್ಪ ಇದು ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಅವರೇ ನಮ್ಗೆ ಡಿಪ್ರೆಷನ್ ಹೋಗಿ ಮಾಡ್ತಾರೆ. ಏನು ಕುಡ್ದು ಬಂದಿದ್ಯಾ, ನೀಟಾಗಿ ಹೋದ್ರು ಗುರುಗಳೇ ಆಗುತ್ತೆ. ಒಂದ್ಸತಿ ರೂಢಿ ಮಾಡಿಸ್ಬಿಟ್ರೆ ಹಂಗೆ, ಒಂದ್ಸತಿ ಕೆಟ್ಟವನು ಅನ್ನೋ ಅಪವಾದ, ಕುಡುಕ ಅನ್ನೋ ಅಪವಾದ, ಸರಿ ಇಲ್ಲ ಅನ್ನೋ ಅಪವಾದಗಳು ಅಥವಾ ತಪ್ಪು ಕಳಂಕಗಳು ಬಂದುಬಿಟ್ರೆ ನೀವೆಲ್ಲ ಸರಿ ಮಾಡಿಕೊಂಡು ಒಳ್ಳೆ ದೇವ್ರಂಗೆ ಹೋದ್ರು ಕೂಡ ನೋಡು ನೀವು ಸುಮ್ಮನೆ ಕೂತ್ಕೊಳ್ಳಿ, ನೋಡ್ಬೇಕು ಕುಡ್ದು ಬಂದು ಕೂತ, ಅಯ್ಯೋ ಸ್ವಾಮಿ ನಾನು ಸುಮ್ಮನೆ ಕೂತಿದ್ದೀನಿ ಕಣ್ರಿ, ಇಲ್ಲ ನೋಡಿ ಕುಡ್ದೆ ಹಿಂಗೆ ಮಾತಾಡೋದು ಯಾವಾಗಲೂ ಅಂತ ಇರ್ಬೇಕಾರೆ. ನೋಡಿ, ನಿಮ್ಮ ತಪ್ಪುಗಳನ್ನು ನೀವು ನಿರೂಪಿಸಿ ಹೇಳೋದು ಬೇಡ, ಅವು ಅವ್ರ ಕಣ್ಣಿಗೆ ಕಾಣ್ತವೆ, ಆದರೆ ನಿಮ್ಮ ಸರಿಗಳು ಅವ್ರ ಕಣ್ಣಿಗೆ ಕಂಡ್ರು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಬಟ್ ಯಾವ ತರ ಅರ್ಥ ಮಾಡಿಸ್ಬೇಕು ಗುರುಗಳೇ? ಯಾರಿಗೂ ಅರ್ಥ ಮಾಡಿಸೋದು ಬೇಡ, ಯಾರಿಗೂ ಅರ್ಥ ಮಾಡಿಸಿ ಏನೂ ಆಗಬೇಕಾದಿಲ್ಲ. ಈಗ ನಿಮ್ಮ ಕಣ್ಣು ಮುಂದಿರೋದು ಒಂದೇ ಟಾರ್ಗೆಟ್, ನಿಮಗೆ ನೀವು ಸರಿ ಇರಬೇಕಷ್ಟೇ. ಅದು ಅವರಿಗೆ ಇಲ್ಲ ನೋಡಿ ನಾನು ಕುಡಿದು ಬಂದಿಲ್ಲ ಅಂತ ಅವ್ರ ಬಾಯಿ ಮುಂದಕ್ಕೆ ಹೋಗಿ ಏನು ನೀವು ಗಾಳಿ ಊರೋದು ಬೇಡ. ಈಗ ಸರಿ ಆಯಿತು, ನೀವು ಕುಡಿತಾ ಇದ್ದೀರಿ, ಆದರೂ ನಿಮ್ಗೆ ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಇಲ್ಲ ಕುಡಿತಾ ಬಿಟ್ಟವನೇ ಅಂತ ಅವ್ರಿಗೆ ಅನಿಸುತ್ತೆ ಅಂತಲೇ ಅಂದ್ಕೊಳ್ಳಿ. ಆದರೆ ನೀವು ಒಳಗಡೆ ಕುಡಿತಲೇ ಇದ್ದೀರಾ ಅಂದ್ಕೊಳ್ಳಿ, ಆದರೆ ಜನಕ್ಕೆ ಅನ್ನಿಸ್ತಾ ಇದೆ ಇಲ್ಲ ಅವನು ಕುಡಿತಾ ಬಿಟ್ಟನೆ ಅಂತ. ಈಗ ಯಾರಿಗೆ ಲಾಭ ಇದು? ಜನರ ದೃಷ್ಟಿಯಲ್ಲಿ ನೀವು ಬದಲಾಗ್ಬಿಟ್ಟ ಅಂತಲೇ ಇರ್ಬೋದು, ಬಟ್ ಕುಡ್ದು ಹಾಳಾಗ್ತಿರೋದು ನೀವು ತಾನೇ. ಜನರು ನಿಮ್ಮನ್ನು ಹೇಗೆ ನೋಡುತ್ತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಹಾಗಾಗಿ ದಯವಿಟ್ಟು ಮನಸ್ಸು ಮಾಡಿ ಇಲ್ಲಿಂದ ಎದ್ದು ಹೋಗಿ ಕುಡಿತ ಬಿಡಿ.
ಮನೆಯಲ್ಲೇ ಅಮ್ಮ ಅಜ್ಜಿ ಏನು ಮಾಡ್ತಾರೆ ಅದನ್ನ ಊಟ ಮಾಡಿಕೊಂಡು ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಆಯಿತು ನಿಮ್ಮ ಕೈಲಾದಷ್ಟು ಕೆಲಸ ಮಾಡ್ಕೊಂಡು ಯಾರಾದರೂ ಬಾರಪ್ಪ ಕುಡಿಯೋಣ ಅಂದಾಗ ನನ್ನ ನಿನ್ನ ಮೇಲೆ ಕುಡಿಯೋ ಕಡೆ ಕರಿಬೇಡ್ರಪ್ಪ ಅಂತ ಬಾಯ್ಬಿಟ್ಟು ಹೇಳೋಕ್ಕಾದ್ರೆ ಹೇಳಿ, ಇಲ್ಲ ಕಣ್ರಪ್ಪ ಇಲ್ಲೇ ಹೋಗಿ ಬರ್ತೀನಿ ನೀವು ಹೋಗಿರಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಪಾಯಗಳಿಗೆ ಯಾರು ಬೇಕಾದರೂ ಕರೀತಾರೆ, ಆದರೆ ಅಪಾಯಗಳಿಂದ ತಪ್ಪಿಸ್ಕೊಳ್ಳೋ ಬುದ್ಧಿ ನಮಗಿರಬೇಕು. ರೋಡಲ್ಲಿ ಗುಂಡಿಗಳು ಇರ್ತವೆ, ಸೈಡಲ್ಲಿ ಹೋಗೋ ಬುದ್ಧಿ ನಮಗಿರಬೇಕು. ಅಯ್ಯೋ ನಾನು ಹೋಯ್ತಿದ್ದೆ ಸರ್, ಗುಂಡಿ ಬಂದು ಸರ್ ಬಿಟ್ಟೆ, ನಾನು ಏನು ಮಾಡಲಿ ಸರ್ ಅಂದರೆ ಹಾಗೆ ನಿಮ್ಮನ್ನು ಕರೀತಾರೆ. ಯಾವುದೋ ಕೆಟ್ಟ ಹೆಂಗ್ಸ್ ಕರೀತಾಳೆ, ಇನ್ಯಾವ್ರು ಫ್ರೆಂಡ್ಸ್ ಕರೀತಾರೆ, ಕರೆದಕ್ಕೆಲ್ಲ ಹೋದ್ರೆ ಬದುಕು ಏನಾಗಬೇಕು? ಹಾಗಾಗಿ ಅವ್ರಿವ್ರು ಕರೀತಾರೆ ಅಂತ ದೂಷಣೆ ಮಾಡ್ತಾ ಕೂತ್ರೆ ಅವ್ರ ಬದುಕು ಹಾಳಾಗಲ್ಲ, ನಮ್ಮ ಬದುಕೆ ಹಾಳು. ಬಿಡಿ, ಇವೆಲ್ಲವನ್ನು ಬಿಡು. ನಾನು ನೋಡಿ ನೀವು ಪಾಪ ಎಷ್ಟು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದವರು, ಶಿಕ್ಷಕ ಅನ್ನೋ ವೃತ್ತಿಯಲ್ಲಿದ್ದವರು ಈಗ ಪಾಪ ಯಾಕೋ ಬದುಕಿಲ್ಲಿಗೆ ಬಂದು ನಿಂತಿದೆ. ಇಲ್ಲ ಕಣಪ್ಪ, ಅಷ್ಟು ಕುಡಿತಿದ್ದವನು ಮತ್ತೆ ಅದೆಲ್ಲ ಬಿಟ್ಟು ಈಗ ಅಪ್ಪ ಅಮ್ಮನ ನೋಡ್ಕೊಂಡು ಅಜ್ಜಿ ತಾತ ನೋಡಿಕೊಂಡು ದೇವ್ರಂಗೆ ಬದುಕ್ತಾವನಪ್ಪ ಅಂತ ಮತ್ತೆ ಹೆಸರು ತಗೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ನಿಮ್ಮ ಬಗ್ಗೆ ನಿಮಗೆ ನಿಮ್ಮ ಇತಿಹಾಸ ನೆನಪಾಗಲಿ. ನಿಮಗೆ ನೀವು ಸಾಮಾನ್ಯದವರಲ್ಲ, 4 ಜನಕ್ಕೆ ಪಾಠ ಹೇಳಿದವರು. ಅಷ್ಟು ಶಕ್ತಿ ಇತ್ತು ನಿಮ್ಮ ಬಳಿ, ಈಗಲೂ ಇದೆ. ಆದರೆ ಹೇಗೆ ವಜ್ರದ ಮೇಲೆ ಕೆಸರು ಕೂತಾಗ ವಜ್ರ ಕಾಣುವುದಿಲ್ವೋ ಹಾಗೆ ನಿಮ್ಮ ಒಳಗಿರುವ ಶಕ್ತಿ, ನಿಮ್ಮ ಚಟ ಅನ್ನುವ ಈ ಕೆಸರಿನಿಂದ ತುಂಬ ಹೋಗಿದೆ. ಅದನ್ನು ಸ್ವಲ್ಪ ಬದಿಗೆ ಸರಿಸಿ, ಅದಕ್ಕೆ ಸಜ್ಜನರ ಸಹವಾಸ ಮಾಡಿ. ಬರೀ ಕಾರ್ಯಕ್ರಮ ಕೇಳಿದ್ರೆ ಸಾಲದು, ಅಲ್ಲಿ ಕುಡ್ದು ಏನೇನು ಆದವ್ರ ಅಂತ ಕಥೆಯೆಲ್ಲ ಕೇಳಾದ್ಮೇಲೆ ಮತ್ತೆ ನಾನು ಕುಡಿತೀನಿ ಅಂದರೆ ಮತ್ತೆ ಕೇಳೇನು ಪ್ರಯೋಜನ? ಗುರುಗಳೇ ಬಿಡಿ, ನಾನು ಸಾವಿರಾರು ಮಕ್ಕಳಿಗೆ ನಾನು ಪಾಠ ಹೇಳಿ ಸಾವಿರಾರು ಮಕ್ಕಳನ್ನ ಒಂದು ದಾರಿ ತಗೊಂಬಂದಿನಿ ಗುರುಗಳೇ. ನನ್ನನ್ನು ನೋಡಿದ್ರೆ, ನನ್ನ ಶಾಲೆಯಲ್ಲಿ ನನ್ನನ್ನು ನೋಡಿದ್ರೆ ಮಕ್ಕಳುಗಳೆಲ್ಲ ಹೆದರ್ತಾ ಇದ್ರು. ಆ ತರ ಇದ್ದೆ ನಾನು. ಬಟ್ ನನ್ಗೆ ಮಕ್ಕಳುಗಳೇ ಕಂಪ್ಲೇಂಟ್ ಮಾಡಿದ್ರು. ಒಂದ್ ಟೈಮಲ್ಲಿ ಮಾಡಿದ್ರು. ಅಲ್ಲ, ಮಾಡಿದ್ರು ಸತ್ಯ ಇತ್ತಲ್ವಾ? ಸೊ ನನ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ, ನಾನ್ ಈ ತರ ಆಗ್ಬಿಟ್ನಾ? ನನ್ನ ಮಕ್ಕಳು ನನ್ನ ನೋಡಿದ್ರೆ ಹೆದರ್ತಾ ಇದ್ರು. ಹೌದು. ಇವತ್ತು ನನ್ನ ಮಕ್ಕಳೇ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದ್ರೆ ನಾನು ಎಷ್ಟು ನೀಚ ಸ್ಥಿತಿಗೆ ನಾನು ಇಳಿದಿದ್ದೀನಿ, ಎಷ್ಟು ಕೆಳಮಟ್ಟಕ್ಕೆ ನಾನು ಇಳಿದು ಬಿಟ್ಟಿದ್ದೀನಿ. ಅಲ್ಲಿಂದ ನೀವ್ ಹೆಂಗ್ ಬದಲಾಗ್ಬೇಕಿತ್ತು? ಒಳ್ಳೆ ಅಂಗುಲಿಮಾಲ ಬದಲಾಗ್ಬೇಕಿತ್ತು. ಖಂಡಿತ ಗುರುಗಳೇ. ಅಲ್ಲಿಂದ ಅಂಗುಲಿಮಾಲನೇ ಆಗ್ತಾ ಬಂದ್ರಿ. ಖಂಡಿತ ಗುರುಗಳೇ, ಖಂಡಿತ. ಈಗಲೂ ಅವಕಾಶ ಇದೆ. ಅವ್ರಿವ್ರಿಗೋಸ್ಕರ ಅಂತ ಅಲ್ಲ, ನಿಮ್ಮ ಬದುಕಿಗೋಸ್ಕರ. ಅದೇ ಜಾಗದಲ್ಲಿ ಏನೋ ಹಣ್ಣು ತಿನ್ನಿ, ಏನು ಪ್ರೋಟೀನ್ ತಿನ್ನಿ, ಅಥವಾ ಏನೋ ಒಳ್ಳೆ ಸಿಹಿಯಾದ ಊಟ ಮಾಡಿ, ಏನೋ ಒಂದು ಮಾಡಿ. ಆದರೆ ಕುಡಿತ ದಯವಿಟ್ಟು ಬೇಡ. ನೀವು ಮತ್ತೊಂದು ದಿವಸ ಫೋನ್ ಮಾಡಿ, ಇಲ್ಲ ಗುರುಗಳೇ ನಾನೀಗ ನಿಧಾನಕ್ಕೆ ಬಿಡ್ತಾ ಇದ್ದೀನಿ ಗುರುಗಳೇ ಅಂತ ಒಂದು ಸುದ್ದಿ ಹೇಳಿದ್ರೆ ಖಂಡಿತ ಸಿಗುತ್ತೆ. ನೀವು ಬಿಡ್ತೀನಿ ನಂಬರ್ ಸೇವ್ ಮಾಡ್ಕೊಳ್ತೀನಿ ನಾನು. ಖಂಡಿತ ಗುರುಗಳೇ ಮಾತಾಡ್ತೀನಿ. ಖಂಡಿತ ಗುರುಗಳೇ. ನಾವು ವಾಟ್ಸ್ಆಪ್ ಕೂಡ ಮಾಡಿದ್ದೆ ನಿಮ್ಗೆ. ಕುಡ್ಕೊಂಡು ನನಗೂ ಮರ್ಯಾದೆ ಕೊಟ್ಟಂಗಲ್ಲ, ಅದು ಬಾಯಿ ಮಾತಲ್ಲಿ ಕೊಡೋದಿಲ್ಲ, ಪಾಲಿಸ್ಬೇಕು. ಖಂಡಿತ ಗುರುಗಳೇ. ನಿಮ್ಮಂತ ನನ್ನ ಆರಂಭದಲ್ಲಿ ಹಂಗೆ ಅನ್ಸ್ಬಿಡ್ತು, ಅಪ್ಪ ಎಂಥ ಜನರು ಪ್ರೀತಿ ಇಟ್ಟಿದ್ದಾರಪ್ಪ, ಭಾಳ ಸಾರ್ಥಕ ಆಯ್ತು ಈ ಕಾರ್ಯಕ್ರಮ ಮಾಡಿ ಅಂತ ಅನಿಸ್ತು. ಬಟ್ ಈಗಲೂ ನನಗೆ ನಿಮ್ಮ ಮೇಲೆ ಅಷ್ಟೇ ಗೌರವ ಪ್ರೀತಿ ಇದೆ. ಬಟ್ ಬಾಯ್ಬಿಟ್ಟು ಹೇಳ್ಕೊಂಡ್ರಿ, ಯಾಕಂದರೆ 4 ಜನಕ್ಕೆ ಇವತ್ತು ಯಾರು ಚೆನ್ನಾಗಿದ್ದಾರೆ ಅವ್ರಿಗೆ ಅಯ್ಯೋ ನಾಳೆ ನನ್ನ ಕಥೆನೂ ಇಷ್ಟೇ ಕಣಪ್ಪ ಅಂತ ಗೊತ್ತಾಗಲಿ ಅಂತ ಪಾಪ ನೀವು ಸಾಮಾಜಿಕ ಯಾಕಂದ್ರೆ ನನ್ನ ಕತೆ ಇನ್ನೊಬ್ರಿಗೆ ಸ್ಫೂರ್ತಿ ಆಗ್ಬೇಕಲ್ಲ. ಹೌದು. ಅಟ್ ದಿ ಸೇಮ್ ಟೈಮ್ ಅಯ್ಯೋ ಹಿಂಗಾದವನು ಮತ್ತೆ ಎಲ್ಲವನ್ನ ಕುಡಿತ ಬಿಟ್ಟು, ಕೆಟ್ಟವ್ರ ಸವಾಸ ಬಿಟ್ಟು ಎಲ್ಲದನ್ನು ತ್ಯಜಿಸಿ ಎಲ್ಲ ಚೆನ್ನಾಗಾದ ಅಂತ ಹೇಳಿ. ಖಂಡಿತ ಗುರುಗಳೇ. ಅದು ಒಂದು ನಿಮ್ಗೆ ಫೋನ್ ಮಾಡ್ತೀನಿ ಗುರುಗಳೇ, ನಾನೇ ಮಾಡ್ತೀನಿ ಅಥವಾ ನೀವಾದ್ರೂ ಮಾಡಿ, ವಾಟ್ಸಪ್ ಮಾಡಿ. ನಾನು ಖಂಡಿತ ನಿಮ್ ಸಂಪರ್ಕದಲ್ಲಿ ಇರ್ತೀನಿ. ನಿಮ್ಗೆ ಒಳ್ಳೇದಾಗಬೇಕು. ದಯವಿಟ್ಟು ತಂದೆ ತಾಯಿ ಅಜ್ಜಿ ತಾತವ್ರಿಗೆ ಈ ವಯಸ್ಸಲ್ಲಿ ಈ ಥರ ನೋವು ಕೊಡೋದು ಒಳ್ಳೇದಲ್ಲಪ್ಪ. ಕಡೆಗೆ ಹೆಸರು ಹಾಳು, ಆರೋಗ್ಯ ಹಾಳು, ಮರ್ಯಾದೆ ಹಾಳು, ಏನು ಊರಲ್ಲೂ ಮರ್ಯಾದೆ ಹಾಳಾಗ್ಬಿಟ್ಟಿತ್ತು. ಅಲ್ಲ, ಅದರಿಂದ ಕೊರಗಿ ಅಜ್ಜಿ ಅಪ್ಪ ಅಮ್ಮ ಏನೋ ಆಯ್ತು ಅಂದ್ರೆ ಪಶ್ಚಾತ್ತಾಪವೇ ನಿಮ್ಮನ್ನು ಕೊಂದು ಹಾಕ್ಬಿಡುತ್ತೆ. ಆವಾಗ ಯಾವ ಎಣ್ಣೆ ಯಾವ ಸುಖವನ್ನ
ನಿಮಗೆ ಕೊಡ್ತಿದೆಯೋ ಅದಕ್ಕೆ 1000 ಪಟ್ಟು ದುಃಖವನ್ನು ಈ ನಿಮ್ಮ ವರ್ತನೆಯಿಂದ ನಿಮ್ಮ ಹೆತ್ತವರು ಅಥವಾ ಸಾಕಿಸಲೈದ ಅಜ್ಜಿ ಅಪ್ಪ ಅಮ್ಮ ಇವರು ಯಾರಿಗೋ ಏನೋ ಕೊರಗಿನಿಂದ ಅವರು ಹೊರಟು ಹೋದರೆ ಈ ಎಣ್ಣೆ ಕೊಟ್ಟಷ್ಟ ಸುಖಕ್ಕಿಂತ 1000 ಪಟ್ಟು ದುಃಖವನ್ನು ಪಶ್ಚಾತ್ತಾಪ, ನನ್ನಿಂದ ಹಿಂಗೆ ಆಯ್ತಲ್ಲ ಅನ್ನೋ ಪಶ್ಚಾತ್ತಾಪ ತುಂಬ ದೊಡ್ಡ ಮಟ್ಟಕ್ಕೆ ನಿಮ್ಮನ್ನು ಕೊಂದು ಹಾಕುತ್ತೆ. ಬೇಡ. ನಾನು ನೋಡಿ, ಈ ಕಾರ್ಯಕ್ರಮವನ್ನು ನೀವು ಮತ್ತೆ ನೀವು ಮಾತಾಡಿರೋದು ಕೇಳಿ ಯಾರಾದರೂ ಬಂದು ನಿಮ್ಮನ್ನು ಕುಡಿಯೋದಕ್ಕೋ ಇನ್ನೇನಕ್ಕೋ ಕರೆದಾಗ ಸಾಧ್ಯವಾದರೆ ಅವರನ್ನು ನೀವು ಬುದ್ಧಿ ಹೇಳಿ ನೀನು ಕುಡಿಬೇಡಪ್ಪ ಅಂತ ವಾಪಸ್ ಕಳಿಸಿ. ಅವ್ರು ಹಂಗೆ ಹೋಗಲ್ಲ ಸರ್, ಅವ್ರು ಕುಡಿತಾರೆ ಅಂದರೆ ಇವ್ರ ಇಚ್ಛೆ ಬೇಡ, ನಮಗೆ ಆಸ್ಕೋ ಒತ್ಕೋ ಅನ್ನೋಷ್ಟಿದೆ ಅಂದ್ಕೊಂಡು ನೀವೇ ಆ ಕಡೆ ಅವರು ಸ್ನೇಹ ಮಾಡೋದು, ಕೆಲಸ ಮಾಡಬೇಕು, ಮಾತಾಡಬೇಕು ನಿಜ, ಬಟ್ ಕುಡಿತ ಅನ್ನೋ ವಿಚಾರ ಬಂದಾಗ ಹೇಗೋ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಮನಸ್ಸು ನೀವು ಹೇಳ್ದಂಗೆ ಕೇಳೋ ಮನೆಯಾಳ ಆಗಿರಬೇಕೆ ಹೊರತು ನಿಮ್ಮ ಮನಸ್ಸು ನಿಮ್ಮನ್ನು ರೂಲ್ ಮಾಡೋಕ್ಕೆ ಬಿಡಬಾರ್ದು. ನಡೆಯೋ ಬಾರ್ಗೋಗೋಣ ಅಂತ ಮನಸ್ಸು ಹೇಳ್ಬಿಟ್ರೆ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋವಷ್ಟು ನೀವು ಅದರ ಅಡಿಯಾಳ ಆಗಬಾರ್ದು. ಮನಸ್ಸು 1000 ಹೇಳುತ್ತೆ, ಆದರೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಒಂದು ಬುದ್ಧಿ ಅಂತ ಎಲ್ರಿಗೂ ಇರುತ್ತೆ. ಬುದ್ಧಿಯ ಕೆಳಗಡೆ ಮನಸ್ಸಿನ ಕೆಳಗಡೆ ಇಂದ್ರಿಯಗಳು. ಕಣ್ಣೇನೋ ನೋಡುತ್ತೆ, ಕಿವಿಯೇನೋ ಕೇಳುತ್ತೆ, ಮೂಗೇನೋ ಮೂಸುತ್ತೆ, ಇದು ಮನಸ್ಸಿಗೆ ಹೇಳುತ್ತೆ. ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕಣ್ಣಿನಿಂದ ನೋಟ, ರೂಪ, ಕಿವಿಯಿಂದ ಶಬ್ದ, ನಾಲಿಗೆಯಿಂದ ರುಚಿ, ಚರ್ಮದಿಂದ ಸ್ಪರ್ಶ. ಇವೇನೋ ಮನಸ್ಸಿಗೆ ಹೇಳ್ತವೆ, ಮನಸ್ಸು ಆಸೆ ಪಡುತ್ತೆ. ಆದರೆ ಮನಸ್ಸಿಗೂ ಎತ್ತರದ ನ್ಯಾಯಾಲಯ ಬುದ್ಧಿ ಅಂತ ಒಂದಿದೆ. ಈಗ ಯಾವುದೋ ಹುಡುಗಿ ಇಷ್ಟ ಆಯ್ತಾಳೆ, ಅವಳು ನನಗೆ ಬೇಕು ಅಂತ ನಿನ್ನ ಮನಸ್ಸಿಗೆ ಏನೋ ಅನಿಸುತ್ತೆ. ಆದರೆ ಬುದ್ಧಿ ಅಂತ ಒಂದಿದೆ, ಕಂಡವ್ರ ಹೆಣ್ಣನ್ನು ನಂಗೆ ಆಸೆ ಪಡಬಾರ್ದಪ್ಪ ಅಂತ ಬುದ್ಧಿ ಮನಸ್ಸಿಗೆ ಹೇಳಬೇಕು. ಮನಸ್ಸು ಇಂದ್ರಿಯಕ್ಕೆ ಹೇಳಬೇಕು, ಇಂದ್ರಿಯ ಕಣ್ಣು ಮುಚ್ಕೊಳ್ಬೇಕು. ಈಗ ಒಂದಕ್ಕೊಂದು ಲಿಂಕು. ನಿನ್ನ ಮನಸ್ಸಿಗೆ ಅನಿಸಿದ್ನೆಲ್ಲ ಅಲ್ಲ, ನಿಮಗೆ ಗೊತ್ತು ನೋಡಿ, ನಿಮಗೆ ಬುದ್ಧಿ ಇದೆ, ನೀವೇ ಹೇಳಿದ್ರಿ, ಅಯ್ಯೋ ನಂಗೆ ಗೊತ್ತು ಸರ್ ಇದೆಲ್ಲ ಆಯಿತು, ಬುದ್ಧಿ ಇದೆ ಅಂತ ಅರ್ಥ. ಆದರೆ ಈ ಬುದ್ಧಿ ಮಾತನ್ನು ಮನಸ್ಸಿಗೆ ಹೇಳೋಕ್ಕಾಯ್ತಿಲ್ಲ. ಹೌದು, ಬುದ್ಧಿ ಸ್ವಿಚ್ ಆಫ್ ಆಗ್ಬಿಟ್ಟಿದೆ, ಮನಸ್ಸು ಹೇಳ್ದಂಗೆ ಕೇಳ್ತಾ ಇದ್ದೀರಾ. ಹೌದು. ಹಾಗಾಗಿ ಮನಸ್ಸಲ್ಲಿ 1000 ಬರ್ತವೆ, ಒಳಿತು ಕೆಡುಕೆಲ್ಲ ಬರ್ತವೆ. ಒಳಿತನ್ನು ಸಂಭ್ರಮಿಸಿ ಕೆಡುಕನ್ನು ನಾಶ ಮಾಡೋದು ಬುದ್ಧಿಯ ಕೆಲಸ. ಆದರೆ ಆ ಬುದ್ಧಿ ಮಣ್ಣು ತಿನ್ನೋಷ್ಟು ಆಗ್ಬಿಟ್ರೆ ಮನಸ್ಸು ಹೇಳಿದ್ನೆಲ್ಲ ಕೇಳಿಕೊಂಡು ನಮಗೂ 1000 ಅನಿಸುತ್ತೆ ಸರ್. ಆದರೆ ನಮಗೆ ಫಿಲ್ಟ್ರ್ ಮಾಡೋ, ಈಗ ಮನೆಯಲ್ಲಿ ಫಿಲ್ಟ್ರ್ ಇಟ್ಟಿರ್ತೀರ, ಮಾಮೂಲಿ ನೀರನ್ನು ಫಿಲ್ಟ್ರಿಗೆ ಹಾಕಿ ಫಿಲ್ಟ್ರಿಂದ ಬಂದ ನೀರನ್ನು ಕುಡಿತೀರ. ಹಾಗೆ ಎಲ್ಲ ಯೋಚನೆಗಳು ಸಂಪು ಇದ್ದಂಗೆ, ಸಂಪೊಳಗಿರೋ ನೀರನ್ನೇ ಕುಡಿಯಲ್ಲ, ಅದನ್ನು ಫಿಲ್ಟ್ರಿಗೆ ಹೋಗಿ ಅಲ್ಲಿಂದ ಶುದ್ಧೀಕರಿಸಿ ಕುಡಿತೀವಿ. ಹಾಗೆ ಮನಸ್ಸಲ್ಲಿ 1000 ವಿಚಾರ ಬರ್ತವೆ, ಅವು ಸಂಪು ನೀರಿದ್ದಂಗೆ. ಬುದ್ಧಿ ಅನ್ನೋ ಫಿಲ್ಟ್ರಿಂದ ಅದನ್ನು ಫಿಲ್ಟ್ರ್ ಮಾಡಿ ಬೇಗ ಇರೋದನ್ನು ತಗೊಂಡು ಬೇಡದೇ ಇರೋದನ್ನು ಬಿಡಬೇಕು. ನೀವು ಫಿಲ್ಟ್ರ್ ಮಾಡದೆ ಹೆಂಗೆ ಬಂದಿದ್ದು ಯೋಚನೆನೆಲ್ಲ ನಡೆಯಪ್ಪ ನಂಗೆ ಬೇಜಾರಾಯಿತು ಕುಡಿಯೋಣ, ಹೋಗು ಕುಡಿಯೋದು ಬರೋದು. ಯೋಚನೆ ಮಾಡಿ, ನಿಮ್ಮ ಬದುಕು, ನಿಮ್ಮ ಆರೋಗ್ಯ ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಷ್ಟು ಪ್ರೀತಿಯಿಂದ ಈ ಕಾರ್ಯಕ್ರಮನ ಹೊಗಳಿದ್ದು ಅಥವಾ ನನ್ನ ಬಗ್ಗೆ ಎಷ್ಟು ಗೌರವದಿಂದ ನೀವು ಪ್ರೀತಿಸಿದ್ದೀರಿ. ಮಾತಾಡ್ಬೇಕು, ಬಹಳ ಖುಷಿಯಿಂದ ಕಾಣುತ್ತೆ ನಿಮ್ಮ ಬಗ್ಗೆ ಗೌರವ. ಇನ್ನೊಂದೆರಡು ಮಾತಾಡ್ಬೇಕು ಸರ್. ಹೇಳಿ ಸರ್. ಗುರುಗಳೇ ಹೇಳಿ ಸರ್, ಹೇಳಿ. ನಿಮ್ಮ ತಂದೆಯವರು ಮತ್ತೆ ನಿಮ್ಮ ತಾಯಿಯವರ ಹೆಸರು ಹೇಳ್ಬೇಕು ನನಗೆ ಈ ಕಾರ್ಯಕ್ರಮದಲ್ಲಿ, ದಯವಿಟ್ಟು. ಯಾಕೆ? ಇಲ್ಲ, ಕೇಳಬೇಕು ಅಂತ ನನಗೆ ಆಸೆ. ಬೇಕಾದ್ರೆ ಯಾರು ಕೇಳಿಲ್ಲ ಅಂತ ಅನ್ಕೊಂತೀನಿ. ಅಯ್ಯೋ, ಬಹಳಷ್ಟು ಸಾರಿ ಹೇಳಿದ್ದೀನಲ್ಲ. ಬಟ್ ನಾನು ಕೇಳ್ಕೊಂಡಿಲ್ಲ, ಅದನ್ನ ನೋಡ್ತಾ ಇದ್ದೀನಿ, ಬಟ್ ಕೇಳಿಲ್ಲ. ಹೇಳಿ, ಇನ್ನೊಂದ್ಸರಿ ಹೇಳಿ ಸರ್. ಅಮ್ಮನ ಹೆಸರು ಲಕ್ಷ್ಮಮ್ಮ, ತಂದೆ ಹೆಸರು ಮಂಜುನಾಥ. ಇಬ್ಬರಿಗೂ ಧನ್ಯವಾದಗಳು. ನಿಮ್ಮನ್ನ ಎತ್ತು ಈ ಭೂಮಿ ಕಳಿಸಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ದೊಡ್ಡ ಮಾತು. ಗುರುಗಳೇ, ನೀವು ಹೇಳಿದ ಮಾತುಗಳು ನನಗೆ ತುಂಬಾ ನಾಡ್ತು, ನನ್ನ ಮನಸ್ಸಿಗೆ ತುಂಬಾ ನಾಟಿದೆ. ಇರುತ್ತೆ, ಮತ್ತೆ ಪದೇ ಕೇಳಿ. ಈ ಮನಸ್ಸು ನನಗೆ ತುಂಬಾ ನಾಟಿದೆ, ನಿಮ್ಮ ಮಾತುಗಳು ಮನಸ್ಸಿಗೆ. ಸೊ ನಾನು ನೀವು ಹೇಳ್ದಂಗೆ ಬದಲಾಗ್ತೀನಿ ಗುರುಗಳೇ. ಆಗಬೇಕು, ನನಗೋಸ್ಕರ ಅಪ್ಪ ಅಮ್ಮನಿಗೋಸ್ಕರನೂ ಅಲ್ಲ. ಇಲ್ಲ ಗುರುಗಳೇ, ನಾವು ಸ್ಟಾರ್ಟಿಂಗ್ ನಿಮ್ಗೆ ಹೇಳ್ದೆ ನನ್ನ ಗುರುಗಳು ನೀವು ಅಂತೇಳಿ, ನನ್ನ ದೇವ್ರು ಅಂತೇಳಿ. ಸೊ ನಾನು ದೇವ್ರ ಹತ್ರ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡ್ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಿಜ, ನೀವೆಷ್ಟು ಗುರುಗಳೇ ಪ್ರಜ್ಞಾವಂತಿಕೆಯಿಂದ ಆರಂಭದಿಂದಲೂ ಒಳ್ಳೆ ಶಬ್ದಗಳನ್ನು ಬಳಸಿ ಮಾತಾಡ್ತಾ ಇದ್ದೀರಿ. ಅದು ನನಗೆ ಬಹಳ ಖುಷಿ ಇದೆ. ಅಂಡ್ ಯಾಕಂದರೆ ಬಿಫೋರ್ ನಿಮ್ಮೊಳಗಡೆ ಅಂಥದ್ದೊಂದು ಸರಸ್ವತಿ ಒಲ್ದಿದ್ಲು, ನನಗದು ನಿಮ್ಮ ಮಾತಲ್ಲಿ ಕಾಣಿಸ್ತಾ ಇದೆ.
ಅದೇ ಹೌದಾ? ಒಳ್ಳೆ ಶಬ್ದಗಳನ್ನು ಬಳಸಿ ಮಾತಾಡ್ತಿದ್ದೀರಿ. ಸೊ ಇನ್ನೂ ನಿಮ್ಮಲ್ಲಿ ಓಕೆ. ಅಂತ ಅದ್ಭುತ ಶಕ್ತಿ ಇದೆ. ಒಂಚೂರು ಈ ಸ್ವಲ್ಪ ದುರಭ್ಯಾಸಗಳನ್ನು ಹೌದು ದೂರ ಹೌದು ಹೌದು ಮಾಡಿಕೊಂಡ್ರೆ, ಹೌದು ಯಾಕಂದರೆ ನಿಮ್ಮ ಧ್ವನಿಯಲ್ಲಿ ಒಂದು ಏನು ಒಂದು ಸರಸ್ವತಿಯ ಕಳೆ ಇದೆ. ನನಗೆ ಆರಂಭದಿಂದಲೇ ಆ ಶಬ್ದಗಳು ಬಳಸಬೇಕಾದ್ರೆ ನೀವು, ಯಾಕಂದರೆ ಒಬ್ಬ ಮಾತಿನ ತೂಕ ಅವನು ಹೇಳುವ ವಿಷಯ ಮತ್ತು ಬಳಸುವ ಶಬ್ದ. ಅವನ ಧ್ವನಿ ಬಹಳ ಕರ್ಕಶವಾಗಿರಲಿ, ಆದರೆ ಅವನು ಬಳಸುವ ಶಬ್ದ ಹಾಗೂ ಹೇಳುವ ವಿಚಾರಗಳಿಂದ ಅವನ ಧ್ವನಿ ಮಾಧುರ್ಯದ ಹಾಗೆ ಕೇಳಿಸುತ್ತೆ. ಹಾಗೆ ನೀವು ತುಂಬ ಸ್ಪಷ್ಟವಾಗಿ ಒಳ್ಳೊಳ್ಳೆ ಪದಗಳನ್ನು ಬಳಸ್ತಾ ಇದ್ರಿ. ನೋಡಿ, ಇವತ್ತಿಗೆ ನೀವಿಷ್ಟು ಸ್ವಲ್ಪ ತಪ್ಪು ದಾರಿ ಹಿಡಿದ್ರೂ ಕೂಡ ನಿಮ್ಮೊಳಗಡೆ ಇರುವ ಆ ಸರಸ್ವತಿಯ ಪ್ರಜ್ಞೆ ನನ್ನ ಮುಂದೆ ಬಂದ ತಕ್ಷಣ ಜಾಗೃತವಾಗಿ ಅದನ್ನೇ ಅದ್ಭುತವಾಗಿ ನೀವು ಮಾತಾಡ್ತಾ ಇದ್ರಿ. ಸೊ ಇದೇನು ತೋರಿಸುತ್ತೆ ಅಂದರೆ ನಿಮ್ಮೊಳಗಡೆ ಆ ಗುಣ ಅಥವಾ ಆ ಶಕ್ತಿ, ಆ ಮೊದಲಿನ ಪ್ರಭೆ, ಬೆಳಕು ಇದ್ದೇ ಇದೆ. ಬಟ್ ದುರದೃಷ್ಟವಶಾತ್ ಮೇಲೆ ಅಮಾವಾಸ್ಯೆ ಥರ ಕತ್ತಲು ಕೌದಿದೆ. ಅದನ್ನು ಧ್ಯಾನ, ಪ್ರಾಣಾಯಾಮ, ವಾಕಿಂಗು, ಸಜ್ಜನರ ಸಹವಾಸ, ಇಂಥ ವಿಚಾರಗಳನ್ನು ನಿರಂತರವಾಗಿ ಕೇಳೋದು, ಅಜ್ಜಿ ಮಡಿಲು, ಅಪ್ಪ ಅಮ್ಮನ ಮಡ್ಲಲ್ಲಿ ಸ್ವಲ್ಪ ಸಮಯ ಕಳೆದ್ರೆ, ಹೊರಗಿನ ಸಹವಾಸಗಳನ್ನೆಲ್ಲ ಬಿಟ್ಟರೆ ಮತ್ತೆ ಆ ಮೊದಲಿನ ನೀವು ನಿಮಗೆ ಸಿಗ್ತೀರ. ಅದು ಸಾಧ್ಯವಾಗಲಿ ಅನ್ನೋದು ನನ್ನ ಹಾರೈಕೆ. ತುಂಬ ಖುಷಿ ಇದೆ ನಿಮ್ಮ ಬಗ್ಗೆ. ಮೊದಲೆಲ್ಲ ಒಳ್ಳೆ ಬದುಕನ್ನು ಬದುಕಿದ್ದೀರಿ. ಸ್ವಲ್ಪ ಇಲ್ಲಿ ಯಾಕೋ ಹಿಂಗಾಗಿದೆ, ದಯವಿಟ್ಟು ತಿದ್ದುಕೊಳ್ಳಿ. ಮತ್ತೆ ನಿಮ್ಮನ್ನು ನಾನು ಚೆನ್ನಾಗಿ ನೋಡಲಿಕ್ಕೆ ಆಸೆ ಪಡ್ತೀನಿ, ಇಷ್ಟಪಡ್ತೀನಿ. ಓಕೆ? ಖಂಡಿತ ಗುರುಗಳೇ, ನಾನು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗ್ ಆಗ್ಬೇಕು. ನಾನು ಫಸ್ಟ್ಗೆ ಹೆಂಗಿದ್ದೆ, ನಾನು ಹೌ ವಾಸ್ ಮೈ ಲೈಫ್, ಇವಾಗ ಗುರುಗಳೇ ನಾನು ನನ್ನ ಆ ಲೈಫ್ ನೋಡಿದ್ರೆ ಒಂಥರ, ಇವಾಗ ನನ್ ಲೈಫ್ ನೋಡಿದ್ರೆ ಬೇಡ ಬಿಡಿ, ನಾನ್ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಕಾರ್ಯಕ್ರಮದಲ್ಲಿದ್ದೀರಿ ನೀವು. ಅಲ್ಲ ಗುರುಗಳೇ, ಒಂದ್ ನಿಮಿಷ, ಕಾರ್ಯಕ್ರಮದಲ್ಲಿದ್ದೀರಿ, ನಾನ್ ಇವಾಗ ಹೇಳಕ್ ನನ್ಗೆ ಇಷ್ಟಪಡಲ್ಲ. ಅವಾಗ ನನ್ ಲೈಫ್ ಇಟ್ಸ್ ಎ ಲಕ್ಸುರಿಯಸ್ ಲೈಫ್. ಮನೆಯಲ್ಲಿ ಅಥವಾ ನನ್ ಎಂಟೈರ್ ನನ್ ಫ್ಯಾಮಿಲಿನೇ ನನ್ಗೆ ಏನೋ ಒಂದು ಗೌರವ ಕೊಡ್ತಾ ಇತ್ತು. ಇವಾಗ ನಥಿಂಗ್. ಆ ತರ ಅಂದ್ರೆ ಅವ್ರು ಮಾಡಿಲ್ಲ, ನಾನ್ ಮಾಡ್ಕೊಂಡಿದೀನಿ. ನನ್ ಲೈಫ್ ನಾನ್ ಹಾಳು ಮಾಡ್ಕೊಂಡಿದೀನಿ. ಹೌದು, ಗೌರವಗಳು ಸ್ವಯಂ ಗರ್ಭದಿಂದ ಬರುವುದಿಲ್ಲ. ಅವು ಮನುಷ್ಯನ ನಡವಳಿಕೆ ಹಾಗೂ ಜ್ಞಾನದಿಂದ ಖಂಡಿತ ನಿರ್ಮಾಣವಾಗುತ್ತವೆ ಹಾಗೂ ಪ್ರಾಪ್ತಿಯಾಗುತ್ತವೆ. ನೀವು ನಿಮ್ಮ ಜೀವನದ ಮೊದಲಾರ್ಧ ಅಥವಾ ಈ ಹಿಂದಿನ ಕಳೆದ ಒಂದಷ್ಟು ಸಮಯ ತಗೊಂಡ್ರೆ ಅಲ್ಲಿ ನಿಮಗೆ ಸಿಗ್ತಾ ಇದ್ದ ಗೌರವ ಸ್ವಯಂ ನಿಮ್ಮ ಮನೆತನದ್ದಾಗಿರಲಿಲ್ಲ. ಅದು ನಿಮ್ಮ ಸ್ವಯಂ ದುಡಿಮೆ, ಅದು ನಿಮ್ಮ ಜ್ಞಾನ ಅಥವಾ ನಿಮ್ಮ ಅಧಿಕಾರ ಅಥವಾ ನೀವು ಶ್ರಮವಹಿಸಿ ಆ ಸ್ಥಾನದಿಂದ ನಿಮ್ಮ ವ್ಯಕ್ತಿತ್ವದಿಂದ ನೀವು ಪಡ್ಕೊಂಡಿದ್ದು. ಮತ್ತು ಇವತ್ತಿನ ಈ ಮಟ್ಟಿನ ನಿರ್ಲಕ್ಷ್ಯ ಹಾಗೂ ನಿಮ್ಮ ಕುರಿತಾದ ಅಸಡ್ಡೆಗೂ ಕೂಡ ನಿಮ್ಮ ನಡತೆ ಹಾಗೂ ನಿಮ್ಮ ದುರಭ್ಯಾಸಗಳೇ ತಗೊಂಡು ಬಂದು ನಿಲ್ಲಿಸಿದ್ದಾವೆ. ಇದು ಜಗತ್ತಿನ ಎಲ್ಲರಿಗೂ ಅನ್ವಯಿಸಿದ್ದು, ಇದು ನಿಮಗೆ ಮಾತ್ರ ಅಂತಲ್ಲ. ಹಾಗಾಗಿ ಮನುಷ್ಯ ಎತ್ತರಕ್ಕೇರುವುದು ಅವನ ನಡೆ, ನುಡಿ, ಅವನ ಗುಣಗಳಿಂದ. ಎಂಥ ದೊಡ್ಡ ಕೋಟ್ಯಾಧಿಪತಿ ಕೂಡ ಕೂಡದೆ ಯಾವುದೋ ಕಾರಣಕ್ಕೆ ಬೀದಿಲಿ ಬಿದ್ದ ಅಂದರೆ ಅವನನ್ನು ಕೋಟಿ ಕುಳ ಅಂತ ಅನ್ನಲ್ಲ, ಅವನನ್ನು ಒಬ್ಬ ಕುಡುಕ ಅಂತ ಕರೀತಾರೆ. ಯಾಕಂದರೆ ಬಹಳ ಸುಲಭವಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಅವಗುಣಗಳನ್ನು ಈ ಜನರು ನೆನಪಿಟ್ಟುಕೊಳ್ತಾರೆ. ಆದರೆ ಈ ಮುಂಚೆ ಇವನು ಅದ್ಭುತ ಇದ್ದ ಅನ್ನೋದು ಯಾರ ಬಾಯಿಂದಲೂ ಬರಲ್ಲ. ಹಾಗಾಗಿ ನಮ್ಮ ನಡೆ, ನಮ್ಮ ತಿಳುವಳಿಕೆಯಿಂದ ಅಥವಾ ನಮ್ಮ ವ್ಯಕ್ತಿತ್ವಗಳಿಂದ, ಪರವಾಗಿಲ್ಲ ಅರಿದ ಅಂಗಿಯನ್ನೇ ಇಟ್ಕೊಳ್ಳಿ, ಅಥವಾ ನಿಮ್ಮ ಬಣ್ಣ ಕಪ್ಪಾಗೇ ಇರಲಿ, ಅಥವಾ ನೀವು ನೋಡಲಿಕ್ಕೆ ಅಷ್ಟೇನು ಸುಂದರರಲ್ಲದೇ ಇದ್ದರೂ ನಿಮ್ಮ ನಡೆ ಹಾಗೂ ನುಡಿಗಳಿಂದ ನೀವು ಶ್ರೇಷ್ಠರಾಗ್ತೀರಿ. ಹಾಗಾಗಿ ಇನ್ನೂ ಅವಕಾಶವಿದೆ. ಒಂದಷ್ಟು ಚಿಕ್ಕ ಪುಟ್ಟ ಮಾರ್ಪಾಡುಗಳು, ಬದಲಾವಣೆಗಳು ತಂದುಕೊಂಡ್ರೆ ನಿಮಗಿಂತ ಅದ್ಭುತವಾದ ವ್ಯಕ್ತಿ ಇಲ್ಲ. ಬಟ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರಬೇಕು. ಇಲ್ಲ, ಏನೇನೋ ಬಿಟ್ಟು ಬಂದಿದ್ದೀನಿ, ಅಷ್ಟು ಪ್ರೀತಿಯಿಂದ ಮಾಡ್ತಿದ್ದ ಕೆಲಸ ಬಿಟ್ಟು ಬಂದಿದ್ದೀನಿ, ಆದರೆ ಇಲ್ಲಿ ನಾನು ಕುಡಿತ ಬಿಡಲಿಕ್ಕಾಗಲ್ವ? ಯಾಕಾಗಲ್ಲ? ಬಿಡ್ತೀನಿ. ಆ ಸಮಯಕ್ಕೆ ನಾನು ಕುಡಿತ ಮಾಡಬೇಕು ಅಂದ ಸಮಯಕ್ಕೆ ಬೇರೇನೋ ರುಚಿಯಾದ ತಿಂತೀನಿ, ಇನ್ನೇನೋ ರೀಪ್ಲೇಸ್ ಮಾಡಬೇಕು ನಾನು. ಅದೇ ಜಾಗಕ್ಕೆ ಇನ್ನೇನೋ ಜ್ಯೂಸ್ ಕುಡಿಯೋದು, ಇನ್ನೇನೋ ಮಾಡೋದು, ಇನ್ನೇನು. ಎನಿವೆ, ದೇವರು ನಿಮಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ ಕೊಟ್ಟು ಇದೆಲ್ಲವನ್ನು ತಿದ್ದುಕೊಂಡು ಒಳ್ಳೆ ಮನುಷ್ಯ. ನನಗೆ ಬಹಳ ಬೇಜಾರು ಗೊತ್ತಾ ಗುರುಗಳೇ,
ನಾನು ನನ್ನ ಮಕ್ಕಳುಗಳನ್ನೆಲ್ಲ ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಹೇಳಿ. ಬಿಟ್ಟು ಬಂದಿ ಅಂದ್ರೆ ಅಷ್ಟನ್ನೆಲ್ಲ ನಾನು ಸ್ಟಡೀಸ್ ಮಾಡಿಸ್ತಾ ಇದ್ದೆ. ನೈಟ್ ಕೂಡ ನಾನು ಅವ್ರಿಗೆಲ್ಲ ಇದು ಮಾಡಿ ಎಬ್ಸಿ ಓದ್ಕೊಟ್ರು ಹಾಗೆ ಹೀಗೆ ಎಲ್ಲ ಇದು ಮಾಡ್ತಾ ಇದ್ದೆ ನಾನು. ಆಗ್ಲಿ, ಬೇರೆ ಟೀಚರ್ಸ್ ಮಾಡ್ತಾ ಇದ್ರಲ್ಲ ಗೊತ್ತಿಲ್ಲ ನನಗೆ. ಇದು ಒಂದು ಕಾಲ, ಪರವಾಗಿಲ್ಲ, ಅಷ್ಟೆಲ್ಲ ಒಳ್ಳೇದು ಮಾಡಿದ್ದೀರಿ. ಸೊ ದಯವಿಟ್ಟು ನಿಮಗೆ ನೀವು ಈಗ ಪಾಠ ಮಾಡ್ಕೊಳ್ಳೋ ಸಮಯ. ಚೆನ್ನಾಗಿ ಖಂಡಿತ ಗುರುಗಳೇ, ನಾನ್ ಒಳ್ಳೇದಾಗುತ್ತೆ ಬೇರೆಯವ್ರಿಗೆ ಪಾಠ ಮಾಡಿದ್ದೆ, ಇವಾಗ ನಾನ್ ಪಾಠ ಮಾಡ್ಕೊಳ್ಳೋ ಸಮಯ ಗುರುಗಳೇ. ಅಷ್ಟೇ. ನಮಗೆ ನಾವಾದರೂ ಅಷ್ಟೇ, ಜನಕ್ಕೆ ಕೇಳೋಕ್ಕಿಂತ ಮುಂಚೆ 1000 ಬಾರಿ ನಾವು ನಾವು ಇವನ್ ನನ್ನ ಬದುಕಲ್ಲಂತೂ ನನ್ನ ಜೊತೆ ನಾನು ಹೆಚ್ಚು ಮಾತಾಡಿಕೊಂಡಷ್ಟು ಈ ಕಾರ್ಯಕ್ರಮದಲ್ಲಿ ಮಾತಾಡುವ ಸಮಯಕ್ಕಿಂತ, ಪ್ರವಚನಕ್ಕೆ ಸಮಯಕ್ಕಿಂತ ನನ್ನೊಂದಿಗೆ ನಾನು ಹೆಚ್ಚು ಮಾತಾಡಿಕೊಳ್ಳೋಕೆ ನಾನು ಬಯಸ್ತೀನಿ. ಯಾಕಂದರೆ ಗುರುಕುಲದ ದೊಡ್ಡ ಪಾಠವೇ ಅದು. ಯಾರು ತಾನಿವತ್ತೇನು ಮಾಡಿದೆ, ನನ್ನಿಂದ ಏನು ಎಡವಟ್ಟಾಯಿತು, ನಾನಿವತ್ತು ಅನಾವಶ್ಯಕವಾಗಿ ಹೆಚ್ಚು ಮಾತಾಡ್ಬಿಟ್ನಾ, ಅಥವಾ ಹೆಚ್ಚು ಊಟ ಮಾಡಿಬಿಟ್ನಾ, ಅಯ್ಯೋ ಹೆಚ್ಚು ನನಗೆ ನಾನು ಯಾವುದೋ ವಿಚಾರದಲ್ಲಿ ಮೋಸ ಮಾಡ್ಕೊಂಡ್ಬಿಟ್ನಾ. ಯಾರು ತನ್ನ ಅವಗುಣಗಳನ್ನು ಅಥವಾ ತನ್ನ ತಪ್ಪುಗಳನ್ನು ತಾನೇ ಕಂಡುಕೊಳ್ತಾನೋ, ಅದನ್ನು ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತಾನೋ, ಅವನು ಮಹಾನ್ ವ್ಯಕ್ತಿ ಆಗ್ತಾನೆ. ಯಾಕಂದರೆ ಇನ್ನೊಬ್ಬರ ತಪ್ಪುಗಳು ನಮಗೆ ಸುಲಭವಾಗಿ ಕಾಣ್ತವೆ. ನಮ್ಮ ಎಡವಟ್ಟುಗಳು ನಮಗೆ ಕಾಣಲಿಕ್ಕೆ ನಮಗೊಂದು ವ್ಯಕ್ತಿತ್ವ, ದೊಡ್ಡ ವ್ಯಕ್ತಿತ್ವ ಬೇಕು. ಅಯ್ಯೋ ನಾನು ಅವ್ರಿಗೇನು ಅಂದ್ಬಿಟ್ನಲ್ಲ, ಅಯ್ಯೋ ನಾನು ಕುಡಿತ ಮಾಡಿಕೊಂಡು ಅಜ್ಜಿ ಅಪ್ಪ ಅಮ್ಮ ಎಲ್ಲರಿಗೂ ನೋವು ಕೊಡ್ತಿದ್ದೀನಲ್ಲ, ನಾನು ಕುಡಿದು 5 ನಿಮಿಷದ ಸುಖಕ್ಕೋಸ್ಕರ, ಆ ನಶೆಗೋಸ್ಕರ ಅವ್ರಿಗೆ ಎತ್ತೋರಿ ಕಣ್ಣೀರು ಹಾಕ್ಸಿ ದೇವಾನ್ ದೇವತೆಗಳೇ ಉದ್ಧಾರ ಆಗಿಲ್ಲ, ಇನ್ನು ನನ್ನ ಕತೆ ಏನಪ್ಪ, ಅಯ್ಯೋಯ್ಯೋ ಹಿಂಗೆ ಮಾಡ್ತಾ ಇದ್ದೀನಾ, ಬೇಡ ಬೇಡ ಬೇಡ. ಹೀಗೆ ನನ್ನೊಂದಿಗೆ ನಾನು ಮಾತಾಡ್ಕೊಳ್ತಾ ಹೋದಾಗ ಯಾವುದೋ ಒಂದು ಬಿಂದುವಿನಲ್ಲಿ ನಿಮಗೊಂದು ಜ್ಞಾನೋದಯ ಆಗಿಬಿಡುತ್ತೆ. ಅಲ್ಲಿಂದ ನಿಮಗೆ ಸುಲಭ ಅನಿಸುತ್ತೆ. ಬಟ್ ನಮಗೆ ನಮ್ಮೊಂದಿಗೆ ನಾವು ಮಾತಾಡಿ ಎಷ್ಟೋ ವರ್ಷಗಳೇ ಆಗ್ಬಿಟ್ಟಿರ್ತವೆ. ಇರಲಿ, ಅದೆಲ್ಲ ಶಕ್ತಿಯು ದೇವ್ರು ನಿಮಗೆ ಕೊಡ್ಲಿ, ಒಳ್ಳೇದಾಗಲಿ, ಶುಭವಾಗಿ. ಕಣ್ಣೀರ್ ಹಾಕ್ಬಿಟ್ಟವ್ರ ಆಗ್ಲಿ, ಅಜ್ಜಿ ಎಷ್ಟೋ ಸರಿ ಕಣ್ಣೀರ್ ಹಾಕ್ಬಿಟ್ಟವ್ರ. ಅದೆಲ್ಲವನ್ನ ಕೊನೆಗೊಳಿಸುವ ಅವಕಾಶ ನಿಮ್ಮ ಮುಂದಿದೆ. ದಯವಿಟ್ಟು ಅದನ್ನು ಮಾಡಿ. ಕುಡಿಯೋಕೆ ಹೋಗಬೇಡಿ, ಆದಷ್ಟು ಆರೋಗ್ಯ ನೋಡ್ಕೊಳ್ಳಿ, ಕೆಲಸಕ್ಕೆ ಹೋಗಿ ದುಡಿಮೆ ಮಾಡಿ, ಸೇವಿಂಗ್ಸ್ ಮಾಡ್ಕೊಳ್ಳಿ, ಅದರಲ್ಲಿ ಅಪ್ಪ ಅಮ್ಮಂಗೇನೋ ತಂದು ಕೊಡಿ, ಮನೆಯವ್ರನ್ನ ಖುಷಿಪಡಿಸಿ. ಆ ಪುಣ್ಯವೇ ನಿಮ್ಮನ್ನು ಒಳ್ಳೆಯದರಿಂದ ಅಥವಾ ಕೆಟ್ಟದರಿಂದ ನಿಮ್ಮನ್ನು ಕಾಪಾಡಿ ಒಳ್ಳೆಯದ ಕಡೆ ನಿಮ್ಮನ್ನು ಮುನ್ನಡೆಸುತ್ತೆ. ಶುಭವಾಗಲಿ, ಮತ್ತೆ ಸಿಗೋಣ. ಒಳ್ಳೆಯದಾಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಗೋವಿಂದ. ಪಾಪ ಅವರಿಗೆ ತಮ್ಮ ತಪ್ಪಿನ ಅರಿವಿದೆ ನೋಡಿ. ಅವರೇ ಪಾಪ ಒಂದು ಮಾತು ಹೇಳ್ತಿದ್ರು ನನಗೆ, ಅಪ್ಪ ಅಮ್ಮ ಅಜ್ಜಿ ಇವರೆಲ್ಲರೂ ನೋವು ಅರ್ಥವಾಗ್ತಾ ಇದೆ, ಆದರೆ ಏನು ಮಾಡಲಿ, ಬಿಡೋಕ್ಕಾಗ್ತಾ ಇಲ್ಲ. ಪಾಪ ಆ ಸ್ಥಿತಿಯಲ್ಲಿ ಕೆಲವೊಮ್ಮೆ ಹಾಗೆ ಯಾವುದೇ ಅದು ಬೇರೆ ಬೇರೆ ರೀತಿ ಚಟಗಳಿರ್ಬೋದು ಬೇರೆ ಬೇರೆಯವ್ರಿಗೆ. ಒಮ್ಮೆ ಅಡಿಕ್ಟ್ ಆಗಿಬಿಟ್ರೆ ಬಿಡೋದು ಕಷ್ಟ. ಹಾಗಾಗಿ ಅಡಿಕ್ಟ್ ಆಗೋ ಮುಂಚೆ 1000 ಬಾರಿ ಯೋಚನೆ ಮಾಡಿ, ಇದು ಒಳ್ಳೆ ಅಡಿಕ್ಷನ್ನ ಕೆಟ್ಟ ಅಡಿಕ್ಷನ್ನ ಅಂತ. ಆ್ಯಂಡ್ ಮೊದಲನೇದಾಗಿ ನಿಮ್ಮ ಪ್ರೀತಿಗೆ ನಾನು ತುಂಬ ಚಿರಋಣಿಯಾಗಿದ್ದೀನಿ. ನನ್ನ ಮೇಲೆ ಪ್ರೀತಿ ಗೌರವಗಳಿದ್ದರೆ ದಯವಿಟ್ಟು ಸ್ವಲ್ಪ ಸ್ವಲ್ಪನೇ ಬಿಡ್ತಾ 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 ಬನ್ನಿ. ಬಿಟ್ಬಿಟ್ರೆ ಸತ್ತೋಗ್ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಅಯ್ಯೋ ಹಿಂಗೆ ಆಗ್ಬಿಡ್ತೀನಿ ಹಿಂಗೆ ಆಗ್ಬಿಡ್ತಿ, ಏನೂ ಇಲ್ಲ. ಕುಡಿದು ಸಾಯೋದಕ್ಕಿಂತ ಕುಡಿತಾ ಬಿಟ್ಟರೆ ಸಾಯೋದಾದ್ರೆ ಪರವಾಗಿಲ್ಲ, ಹಂಗೆ ಸಾಯೋಣ. ಹುಡುಕ ಓದ ಬಿಡು, ಹೊರಗೋದ ಬಿಡು ಅಂತ ಅನ್ಸ್ಕೊಳ್ಳೋದ್ರ ಬದಲು, ಅಯ್ಯೋ ಇಲ್ಲ ಗಣಪ ಕುಡಿತಾ ಬಿಟ್ಟು ಚೆನ್ನಾಗಿದ್ದ ಅಂತ ಅನ್ಸ್ಕೊಳ್ಳೋದು ಒಳ್ಳೇದಲ್ವಾ? ಒಳ್ಳೇದಾಗಲಿ, ಒಳ್ಳೇದಾಗುತ್ತೆ. ಮನಸ್ಸು ಮಾಡಿ, ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಬೆಳಗ್ಗೆ ಬೇಗ ಎದ್ದೇಳಿ, ವಾಕಿಂಗ್ ಮಾಡಿ, ಸ್ವಲ್ಪ ಧ್ಯಾನ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಯೋಚನೆ ಮಾಡಿ. ಈ ದಿನ ನನ್ನ ಬದುಕಲ್ಲಿ ಒಳ್ಳೆಯದೇ ನಡೆಯುತ್ತೆ, ದೇವರು ನನಗೆ ಈ ದಿನ ಕೊಟ್ಟಿರೋ ಅವಕಾಶ ನಾನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತೀನಿ. ಬೆಳಗ್ಗೆ ಎದ್ದು ಆ ಸೂರ್ಯ ನಾರಾಯಣನನ್ನು ನೋಡುವ ಯೋಗ ಎಷ್ಟು ಜನರಿಗಿರುತ್ತೆ? ಸೂರ್ಯನನ್ನು ನೋಡಿ ನಮಸ್ಕಾರ ಮಾಡಿ ಕಣ್ತುಂಬಿಕೊಂಡು ಅವನೇ ನಾರಾಯಣ.
ಹಾಗೂ ಆ ನಾರಾಯಣನಿಂದಲೇ ನಾವು ಬೆಳಗ್ಗೆ ಎದ್ದಾಗ ನಿಮ್ಮ ಬಗ್ಗೆ ಎಷ್ಟು ಪಾಸಿಟಿವ್ ಸಾಧ್ಯವೋ ಅಷ್ಟು ಪಾಸಿಟಿವ್ ಯೋಚನೆ ಮಾಡಿ. ನೆನ್ನೆ ಏನೋ ಆಗಿರ್ಬೋದು, ಪರವಾಗಿಲ್ಲ, ಒಳ್ಳೆಯದು ಯೋಚನೆ ಮಾಡಿ. ಸ್ವಲ್ಪ ಬೆಚ್ಚಗಿರೋ ಒಂದು ಚಂಬು ನೀರು ಕುಡೀರಿ. ಗುಟುಕು ಒಂದು ಚಂಬು ನೀರು ಕುಡೀರಿ. ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಕುಡೀರಿ. ಸಾಧ್ಯವಾದರೆ ತಣ್ಣೀರು ಸ್ನಾನ ಮಾಡಿ. ಆಗಲಿಲ್ವಾ ಚೆನ್ನಾಗಿ ಮುಖಕ್ಕೆ ತಣ್ಣೀರು ಎರಚಿಕೊಂಡು ಮುಖ ಕೈಕಾಲು ತೊಳ್ಕೊಳ್ಳಿ. ಬೆಳಗಿನ ಜಾವ, ಚಳಿಗಾಲ ಆಗಲಿ ಸೆಕೆಗಾಲ ಆಗಲಿ, ಒಂದು 10 ನಿಮಿಷ ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ, ವಾಕಿಂಗ್ ಮಾಡಿ. ಎಲ್ಲ ಜಗತ್ತು ಎದ್ದೇಳೋ ಅಷ್ಟೊತ್ತಿಗೆ ನಿಮ್ದು ಇದೆಲ್ಲ ಮುಗಿದು ಹೋಗಿರಬೇಕು, 6:30 ಅಷ್ಟೊತ್ತಿಗೆ. ಆಮೇಲೆ ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಮಾಡ್ಕೊಳ್ಳಿ. ಆಮೇಲೆ ಏನಿದೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದು ಇದೆಲ್ಲ ಮಾಡಬೇಡಿ. ಕುಡಿತಾ ಅಥವಾ ಕುಡಿಬೇಕು ಅಂತ ಅನಿಸೋದಾಗಲಿಲ್ಲ, ಅಯ್ಯೋ ಬೇಜಾರಾದಾಗೆಲ್ಲ ಕುಡಿಬೇಕಪ್ಪ ಅಂತ ಅನಿಸ್ಬಿಡುತ್ತೆ, ಅದಕ್ಕೆ ಹೋಗ್ತೀನಿ. ಈ ಬೇಜಾರು ಯಾಕೆ ಆಯ್ತೈತೆ? ಬೇಜಾರಾದರೆ ತಾನೇ ಕುಡಿಬೇಕು ಅನಿಸೋದು. ಬೇಜಾರಾಗದಂಗೆ ನನ್ನ ವ್ಯಕ್ತಿತ್ವ ನಾನು ಹೆಂಗೆ ಕಾಪಾಡಿಕೊಳ್ಬೇಕು? ಏನೋ ನಡೀತು ನಿಮ್ಮ ಕಣ್ಣು ಮುಂದೆನೇ, ಮನೇಲಿ ಏನೋ ಜಗಳ ಆಯಿತು, ಅದಾಯಿತು ಇದಾಯಿತು, ಯಾರೋ ಏನೋ ಅಂದರು, ಬೇಜಾರಾಗ್ಬಿಡ್ತಾ? ಕುಡಿಯೋಕ್ಕೊಂದು ನೆಪ ಬೇಕು, ಅದಕ್ಕೆ ಬೇಜಾರಾಗಲಿ ಅಂತಲೇ ಕಾಯ್ತಾ ಇರೋಂಗಾಗುತ್ತೆ. ಆಮೇಲೆ ನನಗೆ ಯಾವ ಬೇಜಾರು ಇಲ್ಲ, ಇವೆಲ್ಲ ಇದ್ದಿದ್ದೆ ಅಂದ್ಕೊಳ್ಬೇಕು. ನೀವು ಮನಸ್ಸು ಮಾಡದ ಹೊರತು ಈ ಜಗತ್ತಲ್ಲಿ ಯಾರೂ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೂ ಆಗಲ್ಲ. ಮನಸ್ಸು ಮಾಡಿ ಅಂದುಕೋ, ಆಗುವೆ, ಆಗುವುದಾದರೆ ದೇವರೇ ಆಗುವೆ. ದೇವರೇ ಆಗಬಹುದು ಅನ್ನೋದಾದರೆ ಇನ್ನೇನು ಬೇಕಾದರೂ ಆಗ್ಬೋದಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ.